ನಮಸ್ಕಾರ ವೀಕ್ಷಕರೇ. ಭಾರತ ಮತ್ತೊಂದು ಮಹಾಸಮರಕ್ಕೆ ತಯಾರಾಗ್ತಾ ಇದೆ. ಮಹಾಸಮರ ಅಂದ್ರೆ ನಮ್ಮ ದೇಶ ಇನ್ನೊಂದು ದೇಶದ ಜೊತೆಗೆ ಮಾಡ್ತಾ ಇರೋದಲ್ಲ, ಅಥವಾ ಇನ್ನೊಂದು ದೇಶ ನಮ್ಮ ಮೇಲೆ ದಂಡೆತ್ತು ಬಂದಿರೋದು ಅಲ್ಲ. ಆದರೆ ದೇಶದ ಒಳಗಿರುವಂತಹ, ದೇಶದ ಸಂಪತ್ತನ್ನು ಸೃಷ್ಟಿ ಮಾಡುವಂತಹ ಅಸಂಖ್ಯಾತ ದುಡಿಯುವ ಜನ ತಾವೇ ಆಯ್ಕೆ ಮಾಡಿ ಕಳಿಸಿದಂತಹ ಸರ್ಕಾರ ತಮ್ಮ ವಿರುದ್ಧವಾದಂತಹ ಎಲ್ಲ ಕ್ರಮಗಳನ್ನ ಕೈಗೊಳ್ತಾ ಇರುವಾಗ, ಲುಕ್, ದೇರ್ ಈಸ್ ಎ ಪ್ಲೇಸ್ ವೇರ್ ವಿ ಆರ್ ಹ್ಯಾವಿಂಗ್ ಅವರ್ ಒಪಿನಿಯನ್ಸ್ ಅಂತ ಫೆಬ್ರವರಿ 12ಕ್ಕೆ ಅಖಿಲ ಭಾರತ ಮಟ್ಟದ ಮುಷ್ಕರದ ಕರೆಯನ್ನು ಕೊಟ್ಟಿದ್ದಾರೆ. ಮುಷ್ಕರ ಅಂದ್ರೆ ಅಂತಿಂತ ಮುಷ್ಕರ ಅಲ್ಲ ಇದು ಅಂತ ಕರೆ ಕೊಟ್ಟಂತಹ ಎಲ್ಲ ಸಂಘಟನೆಗಳ ನಾಯಕರು ಹೇಳ್ತಾ ಇರೋಂಥದ್ದು. ಆ ಫೆಬ್ರವರಿ 12ರ ಸಾರ್ವತ್ರಿಕ ಮುಷ್ಕರ ಹಣಕಾಸು ವಲಯದಲ್ಲಿ ಹೇಗೆ ನಡೀತದೆ ಮತ್ತು ಈ ಒಟ್ಟಾರೆ ಮುಷ್ಕರದ ಇತಿಮಿತಿಗಳೇನು, ಹಿಂದೆ ಮುಂದೆ ಏನು ಅನ್ನೋದನ್ನ ಚರ್ಚೆ ಮಾಡೋದಕ್ಕೆ ಇವತ್ತು ನಿಮ್ಮ ಮುಂದೆ ನಾವು ಬಂದಿದ್ದೀವಿ. ನಾನು ವಿಮಲಾ KS, ಇದು ಜನಶಕ್ತಿ ಮೀಡಿಯಾ. ನಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡೋದಕ್ಕೆ ದೇಶದ ಆರ್ಥಿಕತೆಗೆ ಸಂಪೂರ್ಣವಾದಂತಹ ಕೊಡುಗೆಯನ್ನು ಕೊಡುವಂತಹ ಹಣಕಾಸು ವಲಯದ ಬ್ಯಾಂಕ್ ಮತ್ತು ವಿಮಾ, ಇವೆರಡೂ ಕೂಡ ದೇಶದ ಎರಡು ಕಣ್ಣುಗಳು ಅಂತ ಹೇಳ್ಬಹುದು. ಅಂತಹ ಒಂದು ಆರ್ಥಿಕ ವಲಯದಲ್ಲಿ ಅಲ್ಲಿಯ ಆ ಆರ್ಥಿಕ ವಲಯದ ಬ್ಯಾಂಕ್ ಮತ್ತು ವಿಮಾ ಆ ಸಂಸ್ಥೆಗಳನ್ನ ಸದೃಢವಾಗಿ ಉಳಿಸ್ತಾನೇನೆ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೌಕರರ ಬದುಕಿನ ಪ್ರಶ್ನೆಗಳು ಕೂಡ, ಅದರ ಸುರಕ್ಷತೆ ಕಡೆಗೂ ಕೂಡ ಗಮನ ಕೊಡ್ತಾ ಇರುವಂತಹ ಅಲ್ಲಿಯ ನೌಕರರ ಸಂಘಟನೆಯ 3 ಜನ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಲೀಡರ್ಗಳು ಇದ್ದಾರೆ. ಬನ್ನಿ ಅವರನ್ನು ಪರಿಚಯ ಮಾಡ್ಕೊಳ್ಳೋಣ. ನಮ್ಮ ಜೊತೆಗೆ ಎಂ ಜೈನಾಥ್ ಅವರು, ಕರ್ನಾಟಕ ಪ್ರದೇಶ್ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್, ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್, ಅಂದ್ರೆ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇರುವಂತಹ ನೌಕರರ ಸಂಘಟನೆಯ ಅತಿ ದೊಡ್ಡ ಸಂಘಟನೆಯ ಕರ್ನಾಟಕ ಫೆಡರೇಷನ್ನಿನ ಪ್ರಧಾನ ಕಾರ್ಯದರ್ಶಿ. ಜೈನಾಥ್ ಅವರೇ, ನಮ್ಮ ಸ್ಟುಡಿಯೋಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ಹಾಗೇನೆ ಇನ್ನೊಬ್ರು ಕೆ ಗೋಪಾಲ್, ವಿಮಾ ರಂಗ ನಮ್ಗೆಲ್ಲ ಗೊತ್ತು. ಭಾರತೀಯ ಜೀವ ವಿಮಾ ನಿಗಮ ಅಂತ ಅನ್ನೋದು ಇಡೀ ದೇಶದ ಜನರ ಉಸಿರಾಗಿ ಕೆಲಸ ಮಾಡ್ತಾ ಇರೋಂಥದ್ದು. ಆ ಒಂದು ವಿಮಾ ನೌಕರರ ಸಂಘಟನೆ ಆಲ್ ಇಂಡಿಯಾ ಇನ್ಶೂರೆನ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಂತ ಏನು ಕರಿತೀವಿ, ಅವರು ಕೂಡ ವಿಮಾ ರಂಗದ ಅತಿ ದೊಡ್ಡ ನೌಕರರ ಸಂಘಟನೆಯ ಸೌತ್ ಸೆಂಟ್ರಲ್ ಝೋನಿನ ಮುಖ್ಯಸ್ಥರು ಮತ್ತು ಕರ್ನಾಟಕದ ಮುಖ್ಯಸ್ಥರಾಗಿರುವಂತಹ ಕೆ ಗೋಪಾಲ್ ಇದ್ದಾರೆ. ಗೋಪಾಲ್ ಅವರೇ, ನಿಮಗೂ ಕೂಡ ಸ್ವಾಗತ. ಮತ್ತೊಬ್ರು ನಮ್ಮ ಜೊತೆಗೆ ಇರೋಂಥವ್ರು ನಾಗರಾಜ್ ಶಂಕರ್ ಅವರು, ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾ. ಅದು ಕೂಡ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯ ಮಧ್ಯದಲ್ಲಿ ನೌಕರರನ್ನ ಸಂಘಟಿಸ್ತಾ ಬ್ಯಾಂಕಿಂಗ್ ವ್ಯವಸ್ಥೆಗೆ ಪೂರಕವಾದಂತಹ ಹಲವು ಹೋರಾಟಗಳನ್ನ, ಕೆಲಸಗಳನ್ನ ಮಾಡ್ತಾ ಇರುವಂತಹ ಒಂದು ಸಂಘಟನೆ. ಆ ಸಂಘಟನೆಯ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯವರು, ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾ. ನಾಗರಾಜ್ ಅವರೇ, ನಿಮಗೂ ಸ್ವಾಗತ. ಓಕೆ, ಬಹುಶಃ 12ನೇ ತಾರೀಕಿನ ಈ ಸಾರ್ವತ್ರಿಕ ಮುಷ್ಕರ ಇದೆಯಲ್ಲ, ಈ ಮುಷ್ಕರ ಕೇವಲ ಕೆಲವು ವಲಯಕ್ಕೆ ಮಾತ್ರ ಸೀಮಿತ ಆಗದೆ ಇಡೀ ದೇಶದ ಒಟ್ಟು ದುಡಿಯುವ ಜನ ವಿಭಾಗ, ಕೇವಲ ನೌಕರರು, ಕಾರ್ಮಿಕರು ಅಲ್ಲ, ಈವನ್ ರೈತರು, ವಿದ್ಯಾರ್ಥಿ, ಯುವಜನ, ಮಹಿಳೆಯರು ಕೂಡ ಸಪೋರ್ಟ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ 12ರ ಮುಷ್ಕರ ಇದೆಯಲ್ಲ, ಇದರ ಪ್ರಾಮುಖ್ಯತೆ ಏನು? ಗೋಪಾಲ್, ನೀವು ಹೇಳ್ಬೋದಾ? ಫೆಬ್ರವರಿ 12ನೇ ತಾರೀಕು ಸುಮಾರು 10 ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು, ಅದೇ ರೀತಿಯಲ್ಲಿ ಸುಮಾರು 540 ಸಂಯುಕ್ತ ಕಿಸಾನ್ ಮೋರ್ಚಾದ ರೈತ ಸಂಘಟನೆಗಳು, ಅದೇ ರೀತಿಯಲ್ಲಿ ಹಲವಾರು ರಂಗದ ಸ್ವತಂತ್ರ ಕಾರ್ಮಿಕ ಸಂಘಟನೆಗಳು, ಹಣಕಾಸು ವಲಯದ ಕಾರ್ಮಿಕ ಸಂಘಟನೆಗಳನ್ನು ಒಳಗೊಂಡಂತೆ ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ. ಬಹಳ ಮುಖ್ಯವಾಗಿ ಕಳೆದ ಹಲವಾರು ವರ್ಷಗಳಿಂದ ಕೇಂದ್ರ ಸರ್ಕಾರ ಅತ್ಯಂತ ಕಾರ್ಮಿಕ ವಿರೋಧಿ, ಜನವಿರೋಧಿ ನೀತಿಗಳನ್ನ, ಅಂದ್ರೆ ಬಹಳ ಮುಖ್ಯವಾಗಿ ನವೋದಾರವಾದಿ ಧೋರಣೆಯನ್ನು ಜಾರಿ ಮಾಡ್ತಾ ದೇಶದ ಅಗರ್ಭ ಶ್ರೀಮಂತರಿಗೆ ಮಾತ್ರ ಅನುಕೂಲ ಮಾಡಿಕೊಡ್ತಾನೆ. ದೇಶದ ಬಹುಸಂಖ್ಯಾತ ಕಾರ್ಮಿಕರು, ದುಡಿಯುವ ವರ್ಗ, ಜನಸಾಮಾನ್ಯರು ಏನಿದ್ದಾರೆ ಅವರ ಮೇಲೆ ಬಹಳ ದೊಡ್ಡ ಗದಾಪ್ರಹಾರ ನಡೆಸ್ತಾ ಇದ್ದಾರೆ. ಅದರ ಭಾಗವಾಗಿ ನಿರಂತರವಾಗಿ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಮತ್ತು ವಿವಿಧ ಸ್ವತಂತ್ರ ಕಾರ್ಮಿಕ ಸಂಘಟನೆಗಳು ಹೋರಾಟ ಮಾಡ್ತಾನೆ ಬಂದಿದೆ. ಆ ಎಲ್ಲ ಹೋರಾಟಗಳು ಕೂಡ ಬ್ಯಾಂಕಿಂಗ್ ಮತ್ತು ವಿಮಾ ವಲಯದ ಎಲ್ಲ ಕಾರ್ಮಿಕ ಸಂಘಟನೆಗಳು ಕೂಡ ನಾವು ಭಾಗವಹಿಸಿದ್ವಿ. ಅದೇ ರೀತಿಯಲ್ಲಿ ಫೆಬ್ರವರಿ 12ನೇ ತಾರೀಕು ಕೂಡ ಬ್ಯಾಂಕ್ ಮತ್ತು ವಿಮಾ ವಲಯದಲ್ಲಿ ಈ ಮುಷ್ಕರಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಆ ದಿವಸ ಪೂರ್ತಿಯಾಗಿ
LICಯ ಭಾರತೀಯ ಜೀವನ ನಿಗಮದಲ್ಲಿ ಸಂಪೂರ್ಣವಾಗಿ ಎಲ್ಲ ನೌಕರರು ಕೂಡ ಮುಷ್ಕರದಲ್ಲಿ ಭಾಗವಹಿಸಿ ಹಲವಾರು ಬೇಡಿಕೆಯನ್ನು ಮುಂದೆ ಇಟ್ಟುಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅಂದ್ರೆ 90ರ ದಶಕದಿಂದ ನಡೆಸ್ಕೊಂಡು ಬಂದಿರುವಂತಹ ನವ ಉದಾರವಾದಿ ನೀತಿಯ ವಿರುದ್ಧದ ಹೋರಾಟದ ಮುಂದುವರಿದ ಭಾಗ ಇದು ಅಂತ ನೀವು ಹೇಳ್ತಾ ಇದ್ದೀವಿ. ಜೈನಾಥ್ ಅವರೇ, ಬಹುಶಃ ಬ್ಯಾಂಕ್ ನೌಕರರ ಸಂದರ್ಭದಲ್ಲಿ ಒಂದು ಸಣ್ಣ ಮಾತುಗಳು ಯಾವಾಗಲೂ ಕೇಳ್ಬರ್ತವೆ. ಬ್ಯಾಂಕ್ ನೌಕರರು ಅಥವಾ ಎನಿ ಮಿಡ್ಲ್ ಕ್ಲಾಸ್ ಸಂಘಟನೆಗಳ ಅಥವಾ ನೌಕರರು ಮುಷ್ಕರ ಮಾಡೋದು ತಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಅಂತ. ಆದರೆ ಬಹುತೇಕವಾಗಿ ನಿಮ್ಮೆಲ್ಲ ಸಂಘಟನೆಗಳು ಕೂಡ ಹಲವು ಸಂದರ್ಭಗಳಲ್ಲಿ ದೇಶದ ಇತರರನ್ನು ಬಾಧಿಸುವಂತಹ ಇಶ್ಯೂಗಳನ್ನ ಇಟ್ಕೊಂಡು ಮುಷ್ಕರ ಅಥವಾ ಬೇರೆ ಬೇರೆ ರೀತಿಯ ಹೋರಾಟಗಳಲ್ಲಿ ಪಾಲ್ಗೊಂಡಂತಹ ಇತಿಹಾಸ ಇರುವಂತಹ ಸಂಘಟನೆಯವರೇ ನೀವು 3 ಜನ ಇರೋಂಥವ್ರು. ಸೊ ಈ ಫೆಬ್ರವರಿ 12ರ ಸಾರ್ವತ್ರಿಕ ಮುಷ್ಕರ ಅಂತ ಅನ್ನೋದು ಬ್ಯಾಂಕಿಂಗ್ ವಲಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಮತ್ತು ಈ ಮುಷ್ಕರಕ್ಕೆ ಕರೆ ಕೊಟ್ಟಂತಹ ಕಾರಣ ಇದೆಯಲ್ಲ, ಅದು ಬ್ಯಾಂಕಿಂಗ್ ವಲಯದ ಮೇಲೆ ಯಾವ ಪ್ರಭಾವ ಬೀರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ರೆ ಒಳ್ಳೆಯದು. ನೋಡಿ, ಈ ನಮ್ಮ ದೇಶದಲ್ಲಿ ಹೊಸ ಆರ್ಥಿಕ ನೀತಿ ಬಂದಾಗ ಅವತ್ತಿನಿಂದ ಇವತ್ತಿನವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ಒಂದು ರಿಫಾರ್ಮ್ಸ್ ಮಾಡೋಂಥ ಹೆಸರಿನಲ್ಲಿ ಬಹಳ ಕಷ್ಟಕರವಾದ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಜನರ ಪರವಾಗಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಆದರೆ ಇವತ್ತು ನಾವು ನೋಡ್ತಾ ಇರೋದು ಜನ ವಿರೋಧಿ ಕಾರ್ಯಕ್ರಮಗಳು, ಕಾರ್ಮಿಕ ವಿರೋಧಿ ಕಾರ್ಯಕ್ರಮಗಳು, ಮತ್ತೆ ರೈತ ವಿರೋಧಿ ಕಾರ್ಮಿಕಗಳನ್ನ ಬಹುತೇಕ ನಾವು ನೋಡ್ತಾ ಇದ್ದೀವಿ. ಸೊ ಇದರ ವಿರುದ್ಧ ನಾವು 1990ರಿಂದ ನಾವು ಹೋರಾಟಗಳು ಮಾಡ್ಕೊಂಡೇ ಬರ್ತಾ ಇದ್ದೀವಿ. ನಮ್ಮ ಬ್ಯಾಂಕಿಂಗ್ ವಲಯದಲ್ಲಿ ಸುಮಾರು ನಾವು 54 ಸ್ಟ್ರೈಕ್ಗಳು ಮಾಡಿದ್ದೀವಿ. ನಮ್ಮ ವಿಚಾರ ಬಿಟ್ಟು, ನಮ್ಮ ಈ ಒಂದು ಬೇಡಿಕೆಗಳೇನಿದೆ, ವೇತನ ಪರಿಷ್ಕರಣೆ ಇರ್ಬೋದು, ಸರ್ವಿಸ್ ಕಂಡೀಷನ್ ಇಂಪ್ರೂವ್ಮೆಂಟ್ಸ್, ಅದು ಬಿಟ್ಟು ಬ್ಯಾಂಕಿಂಗ್ ರಿಫಾರ್ಮ್ಸ್ ವಿರುದ್ಧ ಸುಮಾರು 54 ನಾವು ಸ್ಟ್ರೈಕ್ ಮುಷ್ಕರ ಮಾಡಿದ್ದೀವಿ ನಾವು. ಆದರೆ ನೀವು ಅದರೊಳಗೆ ಅರ್ಥ ಮಾಡ್ಕೋಬಹುದು ನಾವು ಯಾವ ರೀತಿಯಾಗಿ ಇದನ್ನ ವಿರೋಧಿಸ್ಕೊಂಡು ಹಿಮ್ಮಟ್ಟಿಸ್ಕೊಂಡು ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಆದರೆ ಇವತ್ತು ಬಂದಂತ ಸರ್ಕಾರ ಏನಿದೆ ಅದು ಬಹಳ ಒಂದು ತ್ವರಿತ ರೀತಿಯಲ್ಲಿ ಈ ಒಂದು ರಿಫಾರ್ಮ್ಸ್ನ ಚಾಲನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಅದರ ವಿರುದ್ಧವಾಗಿ ಇವತ್ತು ಕೇಂದ್ರ ಸಂಘಟನೆಗಳಿರ್ಬೋದು, ಬ್ಯಾಂಕಿಂಗ್ ಸಂಘಟನೆಗಳಿರ್ಬೋದು, ಇನ್ಶೂರೆನ್ಸ್ ಸಂಘಟನೆಗಳಿರ್ಬೋದು, ಎಲ್ಲರೂ ಸೇರಿ ಅದರ ವಿರೋಧ ವ್ಯಕ್ತಪಡಿಸಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಬ್ಯಾಂಕಿಂಗ್ ವಿಚಾರ ಬಂದಾಗ ನಮಗೆ ಮುಖ್ಯವಾಗಿ ಇರ್ತಕ್ಕಂಥದ್ದು ಈ ಒಂದು ಪ್ರೈವೇಟೈಸೇಷನ್. ಈ ಪ್ರೈವೇಟೈಸೇಷನ್ ನಾವು ಯಾವ ಒಂದು ಕಾರಣಕ್ಕೋಸ್ಕರ ಹೋರಾಟ ಮಾಡಿ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಲಿಕ್ಕೆ ಒಂದು ಕಾರಣ ಆಗಿದ್ವಿ. ಇವತ್ತು ಈ ಸರ್ಕಾರ ಅದನ್ನ ರಿವರ್ಸ್ ಮಾಡಿ ಅದನ್ನ ಪ್ರೈವೇಟೈಸ್ ಮಾಡಲಿಕ್ಕೆ, ಪ್ರೈವೇಟ್ ಮಾಡಿ ಯಾವ ಒಂದು ಉದ್ಯಮಿಗಳಿಂದ ನಾವು ರಾಷ್ಟ್ರೀಕರಣ ಮಾಡಿದ್ವಿ ಅದೇ ಉದ್ಯಮಿಗಳಿಗೆ ಇವತ್ತು ವಾಪಸ್ ಕೊಡುವಂತ ಒಂದು ಉದಾರ ಕಾರ್ಯಕ್ರಮ ನಡೀಲಿಕ್ಕೆ ಶುರುವಾಗ್ತಾ ಇದೆ. ಬರ್ತೀನಿ, ನಾನು ನಿಮ್ಗೆ ಅದ್ರ ಹತ್ರ ಬರ್ತೀನಿ. ಸೊ ನಾಗರಾಜ್ ಅವರೇ, ಜೈನಾಥ್ ಅವ್ರು ಮಾತಾಡುವಾಗ ಹೇಳ್ತಾ ಇದ್ದಾರೆ ರಿಫಾರ್ಮ್ಸ್ ಅಂದ್ರೆ ಸುಧಾರಣೆಗಳ ಮೂಲಕ, ಸುಧಾರಣೆ ಇರುವ ಹೆಸರಿನಲ್ಲಿ 90ರ ದಶಕದಿಂದ ಮಾಡ್ತಾ ಬಂದಿದ್ದನ್ನ ಸರ್ಕಾರಗಳು ವಿರೋಧಿಸ್ತಾ ಹೋರಾಟದ ಭಾಗವಾಗಿ ಈ ಮುಷ್ಕರದಲ್ಲಿ ಕೂಡ ಬ್ಯಾಂಕ್ ನೌಕರರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ. ಇವತ್ತು ನಾವು ಕೇವಲ ರಿಫಾರ್ಮ್ಸ್ ಅಥವಾ ಸುಧಾರಣೆ ಅನ್ನುವ ಶಬ್ದಗಳನ್ನ ಮಾತ್ರ ಕೇಳಿಸ್ಕೊತಾ ಇಲ್ಲ, ವಿಕಸಿತ ಭಾರತ ಅನ್ನುವಂತಹ ಹೆಸರುಗಳನ್ನ, ಅಂದ್ರೆ ಬಹಳ ಕರ್ಣಾನಂದವಾಗಿರುವಂತಹ, ಕೇಳಿದ ತಕ್ಷಣ ಆಕರ್ಷಕ ಅಂತ ಅನಿಸುವಂತಹ ಹಲವು ಪದಪುಂಜಗಳನ್ನ ಬಳಸೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ವಿಕಸಿತ ಭಾರತದ ಹೆಸರಿನಲ್ಲಿ ಸುಧಾರಣೆ ಅಂತ ಮಾಡ್ತಾ ಇರುವಂತಹ ಬದಲಾವಣೆಗಳಿದಾವಲ್ಲ, ಅವು ದೇಶದ ಒಟ್ಟು ಆರ್ಥಿಕತೆಗೆ ಮತ್ತು ಬ್ಯಾಂಕಿಂಗ್ ವಲಯಕ್ಕೆ ಒಡ್ತಾ ಇರುವಂತಹ ಸವಾಲುಗಳೇನು ಹಾಗಾದ್ರೆ? ನೋಡಿ, ನೀವು ಹೇಳಿದಂಗೆ ಈ ಸರ್ಕಾರ 2014ರಿಂದ ಬಂದಾಗಾಯ್ತು, ಈ ಪದಪುಂಜಗಳನ್ನು ಬಳಸೋದ್ರಲ್ಲಿ ಸೀಮತೆ ಇದೆ. ಆದ್ರೆ ಆ ಪದಪುಂಜಕ್ಕೆ ಸರಿಯಾಗಿ ಕಾರ್ಯಕ್ರಮನ ಅವರು ರೂಪಿಸಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಈಗ ವಿಕಸಿತ ಭಾರತ ನಮ್ಮ ದೃಷ್ಟಿಯಲ್ಲಿ, ನಾವು ಟ್ರೇಡ್ ಯೂನಿಯನ್ಸ್, ವಿಕಸಿತ ಭಾರತದ ನಮ್ಮ ದೃಷ್ಟಿಯಲ್ಲಿ ಭಾರತದ ವಿಕಾಸ ಆಗ್ಬೇಕು. ಅದರಲ್ಲಿ ಭಾರತದ ವಿಕಾಸ ಅಂದ್ರೆ ಭಾರತದ ಜನತೆಯ ವಿಕಾಸ. ಅದು ಇಲ್ಲಿ ಆಗಿರೋದು ಏನಂತಂದ್ರೆ, ಇವತ್ತು ವಿಕಸಿತ ಭಾರತದ ಹೆಸರಲ್ಲಿ ಕೇವಲ ನಮ್ಮ ದೇಶೀಯ ಕಾರ್ಪೊರೇಟ್ಗಳು
ಮತ್ತೆ ವಿದೇಶಿ ಕಾರ್ಪೊರೇಟ್ಗಳ ಪರವಾದ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ. ಉದಾಹರಣೆಗೆ ಈಗ ಲೇಬರ್ ಕೋಡ್ಸ್ ಒಂದು 29 ಕಾರ್ಮಿಕ ಕಾಯ್ದೆಗಳನ್ನೆಲ್ಲ ಒಟ್ಟು ಸೇರಿಸಿ 4 ಲೇಬರ್ ಕೋಡ್ ಮಾಡಿದ್ದಾರೆ. ಈ ಲೇಬರ್ ಕೋಡ್ ಅನ್ನು ನೀವು ಸರಿಯಾಗಿ ಗಮನಿಸಿದಾಗ, ಸರಿಯಾಗಿ ಅದನ್ನ ಸ್ಟಡಿ ಮಾಡಿದ್ರೆ ಸಂಪೂರ್ಣವಾಗಿ ಈ ದೇಶದ ಕಾರ್ಮಿಕ ಮತ್ತು ದುಡಿಯುವ ವರ್ಗನ ಗುಲಾಮಗಿರಿ ತಳ್ಳೋದಕ್ಕೆ ಅವರು, ಇದು ವಿಕಸಿತ ಭಾರತದ ಒಂದು ಭಾಗ. ಯಾಕಂತಂದ್ರೆ ಕಾರ್ಪೊರೇಟ್ಗಳ ಕೈಗೆ ಇಡೀ ಆರ್ಥಿಕ ವ್ಯವಸ್ಥೆಯನ್ನ ಕೊಡೋ ಹಿನ್ನೆಲೆನೇ ಈ ವಿಕಸಿತ ಭಾರತ. ಇದರಲ್ಲಿ ಸಾಧಾರಣ ರೈತರಿಗೆ ಅಥವಾ ಕಾರ್ಮಿಕರಿಗೆ ಮತ್ತೆ ತೀರಾ ಕೆಳವರ್ಗದಲ್ಲಿರುವ ಜನಗಳಿಗೆ ಪಾಲ್ದಾರಿಕೆ ಇಲ್ಲ. ಬ್ಯಾಂಕಿಂಗ್ ಅಲ್ಲಿ ಬರುವಾಗ ನಾವು ಇದನ್ನ ಯಾವ ತರ ನೋಡ್ತೀವಿ ಅಂದ್ರೆ, ಇವತ್ತು ಬ್ಯಾಂಕಿಂಗ್ ಏನಾಗಿದೆ, ಇವತ್ತು ಬಂದಿದೆ ಒಂದು ನಮ್ಮ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ ಬಂದಿದೆ. ಇದಕ್ಕೋಸ್ಕರ ಒಂದು ಉನ್ನತ ಮಟ್ಟದ ಸಮಿತಿಯನ್ನ ಮಾಡ್ತೇವೆ, ಬ್ಯಾಂಕಿಂಗ್ ರಿಫಾರ್ಮ್ಸ್. ಯಾಕಂದ್ರೆ ವಿಕಸಿತ ಭಾರತಕ್ಕೆ ಅನುಕೂಲ ಆಗೋ ತರ ಯಾವ ತರ ನಾಳೆ ಸಾಲಗಳನ್ನು ಕೊಡಬೇಕು, ಯಾವ ತರ ಹೆಚ್ಚೆಚ್ಚು ದೊಡ್ಡ ದೊಡ್ಡ ಇವರಿಗೆ ಉದ್ಧಾರ ಮಾಡಲಿಕ್ಕೆ ಕೊಡಬೇಕು ಎನ್ನುವಂತ ರೀತಿಯಲ್ಲಿ ರಿಫಾರ್ಮ್ಸ್ ಅಂತಾರೆ. ನಾವೀಗ ಹಿಂದೆ ನೋಡಿದೀವಿ ಇಂಥ ಕಮಿಟಿಗಳು, ನರಸಿಂಹಂ ಕಮಿಟಿ 1, ನರಸಿಂಹಂ ಕಮಿಟಿ 2, PR ನಾಯಕ್ ಕಮಿಟಿ ಅಂತ, ರಘುರಾಮ್ ರಾಜನ್ ಕಮಿಟಿ ಅಂತ, LIC ಮಲ್ಹೋತ್ರಾ ಸಮಿತಿ, ಇವೆಲ್ಲ ಸಮಿತಿಗಳು ಕೊನೆಗೆ ಮಾಡಿದ್ದೇನೋ ಓವರ್ ಆಲ್ ನಿಯೋ ಲಿಬರಲ್ ನವ ಉದಾರವಾದಿ ಚೌಕಟ್ಟಿಂದ ಹೊರಗೆ ಬಂದು ವಿಕಸಿತ ಭಾರತ ಅಲ್ಲ. ನವ ಉದಾರವಾದಿಯಲ್ಲಿ ಇವತ್ತು ಬಂದಂತ ಬಿಕ್ಕಟ್ಟು ಏನಿದೆ, ಆ ಬಿಕ್ಕಟ್ಟನ್ನ ಎದುರಿಸಲಾಗ್ದೇನೆ ಹೊಸ ಹೊಸ ಪದಪುಂಜ ಬಳಸಿ ಮತ್ತಷ್ಟು ಜನರನ್ನ ಲೂಟಿ ಮಾಡುವ ಹುನ್ನಾರ. ಮುಖ್ಯವಾಗಿ ಏನು, ಬ್ಯಾಂಕಿಂಗ್ ಅಲ್ಲಿ FDI ಅನ್ನ ಜಾಸ್ತಿ ಮಾಡುವ. ಅದಕ್ಕೆ ಬರೋಣ, ಬಹುಶಃ ಅದಕ್ಕೆ ಬರೋಣ. ಈಗ ವಿಕಸಿತ ಭಾರತದ ಹೆಸರಿನಲ್ಲಿ ಅದನ್ನ ತಗೊಂಡೋಗಿ ದೊಡ್ಡ ಬಂಡವಾಳಿಗರಿಗೆ ಕೊಡೋದು. ಇನ್ಫ್ಯಾಕ್ಟ್ ಜಯನಾಥ್ ಅವರು ಮಾತಾಡುವಾಗಲೂ ಹೇಳ್ತಾ ಇದ್ರು ಗೋಪಾಲ್, ಒಂದು ಹಂತದಲ್ಲಿ ಖಾಸಗಿ ವಲಯದಲ್ಲಿ ಇದ್ದಂಥದ್ದನ್ನ ರಾಷ್ಟ್ರೀಕರಣ ಮಾಡಿ ಒಟ್ಟು ದೇಶದ ಆರ್ಥಿಕತೆಗೆ ಬ್ಯಾಂಕ್ಗಳ ಮೂಲಕ ಅಥವಾ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇರುವಂತಹ ವಿಮಾ ಆಯ್ತಾ. ಸೊ ಈಗ ನನಗೆ ಪ್ರಶ್ನೆ ಇರೋದು, ಇವನ್ ನಮ್ಮ ವೀಕ್ಷಕರಿಗೂ ಅದು ಉಪಯೋಗ ಆಗ್ಬಹುದು ಅಂತ ನಾನು ಅಂದ್ಕೊಳ್ತೀನಿ. ಇನ್ಶೂರೆನ್ಸ್ ಸೆಕ್ಟರ್ ಸಂಪೂರ್ಣವಾಗಿ ಸರ್ಕಾರಿ ಸ್ವಾಮ್ಯದಲ್ಲಿ ಇದ್ದಂಥದ್ದು. ಅದರಲ್ಲಿ ಇವಾಗ ಮೊದಲನೇದಾಗಿ ಷೇರು, ಎರಡನೇದಾಗಿ FDI ತರಕ್ ಹೊರಟು. ಸೊ ಅದು ಏನ್ ನಡೀತಾ ಇದೆ ಮತ್ತು ಅದರ ಪರಿಣಾಮ ದೇಶದ ಆರ್ಥಿಕತೆ ಮೇಲೆ, ಒಟ್ಟು ಜನಸಾಮಾನ್ಯರ ಮೇಲೆ ಏನಾಗಿದೆ? 1956ರಲ್ಲಿ ಭಾರತೀಯ ಜೀವನ ನಿಗಮದ ಉಗಮ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ನಮ್ಮ ಆವತ್ತಿನ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಅವರು ಹೇಳಿರೋದು ಏನಂತಂದ್ರೆ, ನಮ್ಮ ಮೂಲ ಉದ್ದೇಶ ಈ ದೇಶದ ಮೂಲೆ ಮೂಲೆಗೆ ನಾವು ಹೋಗಿ ಜನರ ಸಣ್ಣ ಉಳಿತಾಯವನ್ನು ನಾವು ಕ್ರೋಢೀಕರಿಸಿ ಅದನ್ನ ದೇಶದ ಅಭಿವೃದ್ಧಿಗೆ ನಾವು ಬಳಕೆ ಮಾಡಬೇಕು ಅಂತ ಹೇಳಿ. ಇವತ್ತು ಕೇವಲ 5 ಕೋಟಿ ಅವರು ವಿನಿಯೋಗ ಮಾಡಿದ್ದು, ಇವತ್ತು ನಮ್ಮ ಆಸ್ತಿ ಸುಮಾರು 59 ಲಕ್ಷ ಕೋಟಿಯಷ್ಟು ಆಸ್ತಿ. ಸೊ ಒಂದು ನಾವು ಆ ಸಂದರ್ಭದಲ್ಲಿ ರಾಷ್ಟ್ರೀಕರಣ ಆದಾಗಲೂ ಕೂಡ ಒಂದೇ ಒಂದು ಸಂಘಟನೆ ವಿರೋಧ ಮಾಡಿದ್ದು ಯಾವುದು ಅಂತಂದ್ರೆ ಅವತ್ತು ಜನಸಂಘ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಇದು ಖಾಸಗಿಯಲ್ಲಿ ಇರಬೇಕು, ಇದು ರಾಷ್ಟ್ರೀಕರಣ ಆಗಬಾರದು ಅಂತ ಹೇಳಿ. ಅದಾದ ನಂತರ 90ರ ದಶಕದಲ್ಲಿ ಬಂದಂತ ನವ ಉದಾರವಾದಿ ಧೋರಣೆ ಇದೆಯಲ್ಲ, ಆ ನಂತರ 99ರಲ್ಲಿ ಏನು ಅವತ್ತಿನ BJP ಸರ್ಕಾರ ಅಧಿಕಾರಕ್ಕೆ ಬಂತು, ಮೊದಲ ಬಾರಿಗೆ ಅವರು 26% ವಿದೇಶಿ ನೇರ ಬಂಡವಾಳಕ್ಕೆ ವಿಮಾ ಉದ್ದಿಮೆಯನ್ನು ತೆರೆದಿತ್ತು. ಅವಾಗ ನಾವು ಭರವಸೆ ಕೊಟ್ಟು ನಮಗೆ ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಕೂಡ 26ರಲ್ಲಿ ನಾವು ಹೆಚ್ಚಳ ಮಾಡಲ್ಲ, ಇದೇ ನಾವು ಅಂತಿಮ ಅಂತೇಳಿ. ಆದರೆ ನಮ್ಮ ಶಾನ್ಭಾಗರು ಹೇಳಿದಾಗ 2014ರಿಂದ ಯಾವ ಸರ್ಕಾರ ಇವತ್ತು ಅಧಿಕಾರ ನಡೆಸ್ತಾ ಇದೆ, ಅವರು ಬಂದ ನಂತರ 26%ರಿಂದ ಮೊನ್ನೆ 14ನೇ ತಾರೀಕು ಡಿಸೆಂಬರ್ಗೆ ಅದನ್ನು 100ಕ್ಕೆ ಅದನ್ನು ಇವತ್ತು ಹೆಚ್ಚಳ ಮಾಡಿದ್ದಾರೆ. ಅಂದ್ರೆ ಯಾವುದೇ ಒಂದು ಅದಕ್ಕೆ ಸಮಂಜಸವಾದಂತಹ ಉತ್ತರವನ್ನು ಕೊಡಲಿಕ್ಕೆ ಸರ್ಕಾರ ತಯಾರಿಲ್ಲ. ಕಾರಣ ಏನು, ಇವತ್ತು ನಾವು ವಿದೇಶಿ ನೇರ ಬಂಡವಾಳವನ್ನು 26ರಿಂದ 100ಕ್ಕೆ ಹೆಚ್ಚಳ ಮಾಡಿದ್ದು ಅಂತ ಅವ್ರು ಹೇಳಿದ್ರೆ, ಬಹಳ ಮುಖ್ಯವಾಗಿ ನಮ್ಮ ಸನ್ಮಾನ್ಯ ಹಣಕಾಸು ಮಂತ್ರಿಗಳು ಮಾತಾಡಿದಾಗ ಅವ್ರು ಹೇಳಿದ್ದು ಏನಂತಂದ್ರೆ, ಇದರಿಂದ ಸ್ಪರ್ಧೆ ಹೆಚ್ಚಾಗುತ್ತೆ, ಆ ಮುಖಾಂತರ ಪಾಲಿಸಿದಾರರೇ ಮತ್ತು ನಮ್ಮ ದೇಶದ ಆರ್ಥಿಕತೆಗೆ ಅನುಕೂಲ ಆಗುತ್ತೆ ಅಂತೇಳಿ. ನಮ್ಮ ಮುಂದೆ ಬಹಳ ದೊಡ್ಡ ಉದಾಹರಣೆ ಇದೆ. ಸ್ಪರ್ಧೆ ಹೆಸರಲ್ಲಿ ಇವತ್ತು ಟೆಲಿಕಮ್ಯುನಿಕೇಶನ್ ಸೆಕ್ಟರ್ ಅಲ್ಲಿ ಏನಾಗಿದೆ ಅಂತ ನಾವು ನೋಡಿದ್ದೀವಿ. BSNL ಪರಿಸ್ಥಿತಿ ಮತ್ತು ಇವತ್ತು ನಾವು ಕಾಣ್ತಾ ಇರುವಂತದ್ದು ಭಾರತಿ ಮತ್ತು ಟಾಟಾ ಬಿಟ್ರೆ ಈ ಟೆಲಿಕಮ್ಯುನಿಕೇಶನ್ ಅಲ್ಲಿ ಅವರ ಬೇರೆ ಯಾವುದು ಕೂಡ ಇವತ್ತು ಅವರ ಒಂದು ನಿರ್ಣಾಯಕವಾದಂತಹ ಒಂದು ಇದನ್ನ ತೋರಿಸಲಿಕ್ಕೆ ಅವರು ಸಾಧ್ಯ ಆಗ್ತಿಲ್ಲ. ಅದೇ ರೀತಿಯಲ್ಲಿ ನಾವು ಏವಿಯೇಷನ್ ಸೆಕ್ಟರ್ ನೋಡಿದ್ರೆ, ಇತ್ತೀಚೆಗೆ ನಾವು ಇಂಡಿಗೋ ನೋಡಿದ್ದೀವಿ. ಸಂಪೂರ್ಣವಾಗಿ ಇಂಡಿಗೋದವರು ಮತ್ತು ಟಾಟಾದವರು ನೋಡಿದಾಗ ಅವರು ಸುಮಾರು 60ರಿಂದ 70% ಪೂರ್ತಿ ಮಾರ್ಕೆಟ್ ಶೇರ್ ಅನ್ನು ಹೊಂದಿದ್ದಾರೆ.
ಹಾಗೆ ಇವತ್ತು ನಾವು ಹೇಳ್ತಾ ಇರುವಂತದ್ದು ವಿದೇಶಿ ನೇರ ಬಂಡವಾಳವನ್ನು ಹೆಚ್ಚಳ ಮಾಡಿರುವಂತದ್ದು ಯಾವುದೇ ಒಂದು ಸಮಂಜಸ ಮತ್ತು ಅದರಿಂದ ಯಾವುದೇ ಕಾರಣ ಇಲ್ಲ. ಬದಲಾಗಿ ವಿದೇಶಿ ಬಂಡವಾಳಗಾರರಿಗೆ ನಮ್ಮ ದೇಶದ ಆಂತರಿಕ ಉಳಿತಾಯವನ್ನ ಸಂಪೂರ್ಣವಾಗಿ ಹಸ್ತಾಂತರ ಮಾಡುವಂತ ಒಂದು ಪ್ರಯತ್ನ ಹೊರತು ಇದರಿಂದ ಬೇರೆ ಯಾವುದೇ ಲಾಭ ನಮ್ಮ ಆರ್ಥಿಕತೆಗಾಗಲಿ ಸಂಪನ್ಮೂಲ ಅಭಿವೃದ್ಧಿಗಾಗಲಿ ಯಾವುದಕ್ಕೂ ಕೂಡ ಅದರ ಅನುಕೂಲ ಆಗಲ್ಲ ಅನ್ನುವಂತ ನಾವು ಹೇಳ್ತಾ ಇದ್ವಿ. ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ವಿ, 3.5% ನಮ್ದು ಈಗಾಗಲೇ ಶೇರ್ ಅನ್ನ ಅವರು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಪಡ್ಕೊಂಡ ಹಣ 3.5% ಅದನ್ನ ಮಾರಾಟ ಮಾಡಿ ಕೇವಲ 21,000 ಕೋಟಿ. ಆದ್ರೆ ಭಾರತೀಯ ಜೀವವಿಮಾ ನಿಗಮ ಇವತ್ತು ನಮ್ಮ ದೇಶದ ಅಭಿವೃದ್ಧಿಗೆ ಇಲ್ಲಿಯವರೆಗೆ ಒಟ್ಟು ಕಮ್ಯುನಿಟಿ ಡೆವಲಪ್ಮೆಂಟ್ ಏನು ಕರಿತೀವಿ ಅದಕ್ಕೆ 56 ಲಕ್ಷ ಕೋಟಿ ಹಣವನ್ನ ಭಾರತೀಯ ಜೀವವಿಮಾ ನಿಗಮ ಕೊಟ್ಟಿದೆ. ಅದೇ ನಮ್ಮ ನೋಡಿ ನಮ್ಮ ಒಟ್ಟು ನಮ್ಮ ಲಾಭಾಂಶದಲ್ಲಿ ಇನ್ವೆಸ್ಟಿಬಲ್ ಸರ್ಪ್ಲಸ್ ಅಂತ ಕರಿತೀವಿ. 80% ಸರ್ಕಾರಿ ವಿನಿಯೋಗದಲ್ಲೇ ನಾವು ಸರ್ಕಾರಿ ಸೆಕ್ಯೂರಿಟೀಸ್ ಅಲ್ಲೇ ನಾವು ವಿನಿಯೋಗ ಮಾಡ್ತೀವಿ. ಹಾಗಿರ್ಬೇಕಾದ್ರೆ ಇವತ್ತು ಕೇವಲ 21,000 ಕೋಟಿಗೋಸ್ಕರ ಅಂತ ಅಮೂಲ್ಯವಾದಂತಹ ನಮ್ಮ ದೇಶದ ಜನರ ಆಂತರಿಕ ಉಳಿತಾಯ ಏನಿದೆ ಅದನ್ನ ಖಾಸಗಿಯವರಿಗೆ ಮತ್ತು ವಿದೇಶಿಯವರಿಗೆ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ನಾವು ಹೇಳ್ತೇವೆ. ನಿಮ್ಮ ಪ್ರಕಾರ ಇದು ಒಂದು ಸಂಚು ಅಂತ ಇದು ಸಂಚು. ಹೇಳ್ತಾ ಇದ್ದೀರಿ. ಜಯನಾಥ್ ಅವರೇ, ಇಲ್ಲೊಂದು ವೈರುಧ್ಯ ನನ್ನ ಕಣ್ಣಿಗೆ ಕಾಣ್ತಾ ಇದೆ. LIC ಅಂತ ಅನ್ನೋದು ಒಂದು ಸಿಂಗಲ್ ಎಂಟಿಟಿಯಾಗಿ ಇದ್ದಂಥದ್ದನ್ನ ವಿಂಗಡಣೆ ಮಾಡಿ ಮತ್ತು ಸ್ಪರ್ಧೆಯ ಹೆಸರಲ್ಲಿ ಬೇರೆಯವರನ್ನ ಕರೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರೋಂಥದ್ದು ಒಂದು. ಮತ್ತೆ ನಾಗೇಶನ್ಮಗ ಅವರು ಪ್ರಸ್ತಾಪ ಮಾಡ್ತಾ ಇದ್ವಿ, ಇವತ್ತು ನಿರ್ಮಲಾ ಸೀತಾರಾಮನ್ ಅವ್ರ ಸ್ಟೇಟ್ಮೆಂಟ್ ನಾನು ನೋಡಿದೆ ಪ್ರಜಾವಾಣಿಯಲ್ಲಿ. ಏನದು ಎಲ್ಲ ಬೃಹತ್ತಾದಂತಹ ಒಂದು ಇದನ್ನ ಎಂಟಿಟಿಯನ್ನ ಕ್ರಿಯೇಟ್ ಮಾಡಿ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಂಡವಾಳವನ್ನ ಕೊಡೋದಕ್ಕಾಗಿ ಅಂದ್ರೆ ಅದೊಂದು ಸಣ್ಣ ಅಂಡರ್ಲೈನ್ ನಮಗೆ ಕಾಣ್ತದೆ. ಅಂದ್ರೆ ಒಂದಾಗಿರೋದನ್ನ ಒಡೆದು 4 ಮಾಡೋದು, 10 ಬ್ಯಾಂಕ್ಗಳಿರೋದನ್ನ ಸೇರಿಸಿ ವಿಲೀನ ಮಾಡಿ ಒಂದು ಬೃಹತ್ತನ್ನ ಮಾಡ್ತೀವಿ ಅಂತ ಇಲ್ಲೊಂದು ಸಣ್ಣ ಕಾಂಟ್ರಡಿಕ್ಷನ್ ಇದೆ. ಸೊ ಅದಕ್ಕೆ ನಿಮ್ಮ ಸಂಘಟನೆಯ ಅಭಿಪ್ರಾಯ ಏನು ಇದ್ರ ಬಗ್ಗೆ? ನೋಡಿ, ಬ್ಯಾಂಕಿಗಳನ್ನ ವಿಲೀನೀಕರಣ ಏನ್ ಮಾಡಿದ್ದಾರೆ ಅದು ಯಾವ ಒಂದು ಉಪಯೋಗ ಆಗಲಿಲ್ಲ. ದೇಶಕ್ಕೂ ಉಪಯೋಗ ಆಗಲಿಲ್ಲ, ಗ್ರಾಹಕರಿಗೂ ಉಪಯೋಗ ಆಗಲಿಲ್ಲ, ಸಿಬ್ಬಂದಿಗೂ ಕೂಡ ಏನು ಉಪಯೋಗ ಆಗಲಿಲ್ಲ. ಅದರಿಂದ ಇನ್ನೆಷ್ಟು ಕಷ್ಟ ಜಾಸ್ತಿ ಆಯ್ತು. ಈಗ ಮರ್ಜರ್ ಅನ್ನೋ ಹೆಸರುಗಳಲ್ಲಿ ಹಲವಾರು ಶಾಖೆಗಳನ್ನ ಮುಚ್ಚಲ್ಪಟ್ಟು ಈಗ 3 ಹಂತದಲ್ಲಿ ಮರ್ಜರ್ ಮಾಡಿದ್ರು. ಅಸೋಸಿಯೇಟ್ಸ್ ಬ್ಯಾಂಕ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಲಿ ಮರ್ಜರ್ ಮಾಡಿದ್ರು ಮೊದಲನೇ ಹಂತದಲ್ಲಿ. 2ನೇ ಹಂತದಲ್ಲಿ ವಿಜಯ ಬ್ಯಾಂಕ್ ಮತ್ತೆ ಬ್ಯಾಂಕ್ ಆಫ್ ಬರೋಡಾ ತಗೊಂಡೋಗಿ ಇದು ಬ್ಯಾಂಕ್ ಆಫ್ ಬರೋಡಾ ಜೊತೆ ವಿಜಯ ಮತ್ತೆ ದೇನಾ ಬ್ಯಾಂಕ್ ನ ಮರ್ಜ್ ಮಾಡಿದ್ರು. 3ನೇ ಹಂತದಲ್ಲಿ ಸುಮಾರು ಬ್ಯಾಂಕ್ಗಳು ಮರ್ಜ್ ಮಾಡಿ ಇವತ್ತು ನಮ್ಮ ಸಾರ್ವಜನಿಕ ವಲಯದಲ್ಲಿ 11 ಬ್ಯಾಂಕ್ ಆಗಿದೆ, 12 ಬ್ಯಾಂಕ್ ಆಗಿದೆ. ಇದರಿಂದ ಇವತ್ತು ಹಲವಾರು ಬ್ರಾಂಚ್ಗಳನ್ನ ಕ್ಲೋಸ್ ಮಾಡಿದ್ದಾರೆ. ಮತ್ತೆ ಈ ಮರ್ಜರ್ ಮಾಡಿ ಎಂಟಿಟಿ ಮಾಡಿ ಇವತ್ತು ರೆಕ್ರೂಟ್ಮೆಂಟ್ಸ್ ಆಗ್ತಾ ಇಲ್ಲ, ನೇಮಕಾತಿಗಳು ಆಗ್ತಾ ಇಲ್ಲ ಬ್ಯಾಂಕ್ಗಳಲ್ಲಿ. ಆ ನೇಮಕಾತಿಗಳು ಆಗಿದ್ದ ಕಾರಣದಲ್ಲಿ ಇವತ್ತು ಗ್ರಾಹಕರಿಗೆ ನಾವು ಸರಿಯಾದ ಸೇವೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ತೊಂದರೆ ಆಗ್ತಾ ಇದೆ. ಸೊ ಇದರಿಂದ ಈ ಹಿನ್ನೆಲೆ ಏನಿದೆ, ಈ ಮರ್ಜರ್ ಹಿನ್ನೆಲೆ ಏನಿದೆ, ಇದನ್ನ ಪ್ರೈವೇಟೈಸೇಷನ್ ಆಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಟ್ಟು ಮರ್ಜರ್ ಮಾಡ್ತಾ ಇರೋದನ್ನ ಬ್ಯಾಂಕ್ಗಳು ಒಳ್ಳೇದಾಗಬೇಕು ಅಥವಾ ಗ್ರಾಹಕರಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ ಇದ್ರೊಳಗೆ. ಸೊ ಈ ಪ್ರೈವೇಟೈಸೇಷನ್ ಅಂತ ಕೂಡ ಬಂದಾಗ ನೋಡಿ, ಪ್ರೈವೇಟೈಸೇಷನ್ ಅನ್ನೋ ದೊಡ್ಡ ಸವಾಲು ಇವತ್ತು. ಬ್ಯಾಂಕ್ಗಳಲ್ಲಿ ಪ್ರೈವೇಟೈಸೇಷನ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಪ್ರೈವೇಟೈಸೇಷನ್ ಮಾಡಬೇಕು ಅಂತ ಹೊರಟಿದ್ದಾರೆ. ಜೊತೆಗೆ ಇವರು ನಮ್ಮ ಗೋಪಾಲ್ ಅವರು ಹೇಳ್ತಾರೆ, ಈವನ್ ಬ್ಯಾಂಕಿಂಗ್ ವಲಯದಲ್ಲೂ ಕೂಡ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ತರಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ನಲ್ಲಿ ಏನು 20% FDI ಇದೆ ಅದನ್ನ 49% ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಸೆಕ್ಟರ್ ಅಲ್ಲಿ 74 ಭಾಗ ಫಾರಿನ್ ಸೆಕ್ಟರ್ ತರಲಿಕ್ಕೆ ಮಾಡ್ತಾ ಇದ್ದಾರೆ. ಇದ್ರ ಉದ್ದೇಶ ಏನಂದ್ರೆ ವಿದೇಶಿ ಬಂಡವಾಳಗಳನ್ನ ನಾವು ತಂದು ಅವರ ಪ್ರಾಫಿಟ್ ಮಾಡ್ಕೊಳ್ಳಿಕ್ಕೋಸ್ಕರ ಇದು ಮುಖ್ಯವಾದಂತ. ನಾಗೇಶ್ ಅವರೇ, ಜಯನಾಥ್ ಅವರು ಆಡಿದ ಮಾತನ್ನ ಮುಂದುವರಿಸ್ತೀನಿ ನೀವು ಅಂತ ನಾನು ಬಯಸ್ತೀನಿ. ಈಗ ವಿದೇಶಿ ಬಂಡವಾಳದ ಮಿತಿನ ಮುಂಚೆ ಇದ್ದಿದ್ದನ್ನ 49%ಗೆ ಏರಿಸಿದ್ದಾರೆ. ಸೊ ಅದರ ಮೂಲಕ ಯಾವುದೇ ರೀತಿ ಉಪಯೋಗ ಆಗಲ್ಲ ಅಂತ ಜಯನಾಥ್ ಅವರು ಹೇಳ್ತಾ ಇರೋಂಥದ್ದು. ಉಪಯೋಗ ಆಗಲ್ಲ ಅನ್ನೋದಕ್ಕೆ ಹೋಗ್ತೀನಿ ನಾನು. ಉಪಯೋಗ ಆಗ್ತದೆ, ಅದು ಬಂಡವಾಳ ಮಾತ್ರ. ಸೊ ಅದರ ಅಪಾಯಗಳೇನು ಅಂತ ಅನ್ನೋದು ನೀವು ತಿಳಿಸಿದ್ರೆ, ಈಗ ಉಪಯೋಗ ಯಾರಿಗೆ, ಉಳ್ಳವರಿಗೆ ಮಾತ್ರ ಆಗುತ್ತೆ ಅನ್ನೋದು ಜಯನಾಥ್ ಅವರ. ಸೊ ಅದರಿಂದ ಅಪಾಯಗಳೇನಾಗುತ್ತೆ? ಮೊದಲ ಅಪಾಯ ಏನಂತಂದ್ರೆ,
ನಿಮ್ಗೆ ನಾನು 2008ರ ಘಟನೆಯನ್ನ ಪುನಃ ನಿಮ್ಗೆ ಹೇಳ್ಬೇಕಾಗಿದೆ. 2008ರಲ್ಲಿ ಅಮೆರಿಕ ಇದರಲ್ಲಿ ಲೆಮನ್ಸ್ ಬ್ರದರ್ ಎಲ್ಲ ಕೊಲಾಪ್ಸ್ ಆಗಿತ್ತು. ಅಂದ್ರೆ ಸಬ್ ಪ್ರೈಮ್ ಕ್ರೈಸಿಸ್ ಅಂತ ಅಂತಾರಾಷ್ಟ್ರೀಯ ಹಣಕಾಸು ಬಿಕ್ಕಟ್ಟು. ಸಬ್ ಪ್ರೈಮ್ ಕ್ರೈಸಿಸ್ ಅದು ಹೌಸಿಂಗ್ ಲೋನ್ ಗುಳ್ಳೆ ಬಬ್ಬಲ್ ಅನ್ನ ತಯಾರು ಮಾಡಿದ್ರೆ ಸ್ಪೆಕ್ಯುಲೇಷನ್ ಅಂದ್ರೆ ಪ್ರೊಡಕ್ಷನ್ ಅಲ್ಲ, ಅದು ಬರೀ ಊಹೆಗಳ ಆಧಾರದ ಮೇಲೆ ಹಣ ಆ ಥರ ಮಾಡೋದು ಸ್ಪೆಕ್ಯುಲೇಷನ್. ಇಡೀ ಪ್ರಪಂಚದಲ್ಲಿ ಹಲವಾರು ಆರ್ಥಿಕತೆಗಳು ಅದರಿಂದ ಬಿಕ್ಕಟ್ಟಿಗೆ ಬಂದವು. ಆದ್ರೆ ಭಾರತದ ಬ್ಯಾಂಕ್ನಲ್ಲಿ ಇದನ್ನ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಸಂಸದಲ್ಲಿ. ಭಾರತದಲ್ಲಿರುವ ಬ್ಯಾಂಕ್ಗಳು ಅದೃಷ್ಟವಶಾತ್ ಈ ಪಬ್ಲಿಕ್ ಸೆಕ್ಟರ್ ನಲ್ಲಿ ಇದ್ದಿದ್ರಿಂದಾಗಿ, ಸಾರ್ವಜನಿಕ ವಲಯದಲ್ಲಿ ಇದ್ದಿದ್ರಿಂದಾಗಿ ಅದರ ಬಿಸಿ ಇಲ್ಲಿ ತಗಲಿಲ್ಲ ಅಂತ. ಇಲ್ಲಿ ನಾವು FDI ಬಗ್ಗೆ ನೋಡ್ಬೇಕು. ಯಾಕಂತಂದ್ರೆ ನಿರಂತರವಾಗಿ ಇಲ್ಲಿರುವ ಸಂಘಟನೆಗಳು ಯಾವುದೇ ಸುಧಾರಣೆ ತಂದ್ರೂ ಸಹ ವಿದೇಶಿ ಬಂಡವಾಳಕ್ಕೆ, ಅಂದ್ರೆ ಈ ದೇಶದ ಆರ್ಥಿಕ ವಲಯವನ್ನ ಅಂತಾರಾಷ್ಟ್ರೀಯ ಆರ್ಥಿಕ ವಲಯದ ಜೊತೆ ವಿಲೀನಗೊಳಿಸಿ ಅವರ ಕಂಟ್ರೋಲ್ ಅಲ್ಲಿ ಇಲ್ಲಿನ ಸೇವಿಂಗ್ಸ್ ಅನ್ನ ಕೊಟ್ಟು ಅದು ಸಟ್ಟಾ ವ್ಯಾಪಾರಕ್ಕೆ ಹೋಗುತ್ತಾ, ಉತ್ಪಾದನೆ ಹೋಗ್ತಾ ಇರುವ ಬಂಡವಾಳನ ಸಟ್ಟಾ ವ್ಯಾಪಾರದ ಬಂಡವಾಳವಾಗಿ ಕನ್ವರ್ಟ್ ಮಾಡುವಂತಹ ಹುನ್ನಾರ ಏನಿದೆ ಅದು ಯಶಸ್ವಿ ಆಗದೆ ಇರೋದ್ರಿಂದ ನಮ್ಮದು ICICI ಬ್ಯಾಂಕ್ ಮಾತ್ರ ಸ್ವಲ್ಪ ಎಫೆಕ್ಟ್ ಆಗಿತ್ತು. ಕಾರಣ ಏನಂದ್ರೆ ಅವರು ಅದು ಟಾಕ್ಸಿಕ್ ಅಸೆಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ವಿದೇಶದಲ್ಲಿರುವಂತಹ ಹಣಕಾಸು ಪತ್ರಗಳ ಮೇಲೆ ಹೂಡಿಕೆ ಮಾಡಿದ್ರು ಅಥವಾ ಯಾವುದೋ ಕಂಪನಿಗಳ ಇಕ್ವಿಟಿ ಮೇಲೆ ಹೂಡಿಕೆ ಮಾಡಿದ್ರು. ಆ ಕಂಪನಿ ಮುಳುಗಿ ಹೋಯ್ತು, ಇಲ್ಲಿ ಆಟೋಮೆಟಿಕ್ಲಿ ಅವ್ರಿಗೆ ಇಫೆಕ್ಟ್ ಆಯ್ತು. ಬಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಳಲ್ಲಿ ಇವತ್ತಿಗೂ ಅದು ಇಲ್ಲ. ಇವತ್ತಿಗೂ ನೋಡಿ ನೀವು 2 ಲಕ್ಷ ಕೋಟಿ ಲಾಭ ಈ ಸಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಮಾಡ್ಲಿಕ್ಕಿವೆ. ಆಯ್ತಾ? ಸರ್ಕಾರಕ್ಕೆ ಲಾಸ್ಟ್ ಮಾರ್ಚ್ 2025ರಲ್ಲಿ 1,78,000 ಕೋಟಿ ಲಾಭ. ಇದೇನು NPAಗೆ ಪ್ರೊವಿಷನ್ ಮಾಡಿ, ಅಂದ್ರೆ ಕೆಟ್ಟ ಸಾಲಗಳನ್ನ ರೈಟ್ ಆಫ್ ಮಾಡ್ಲಿಕ್ಕೆ ಒಂದು ರಿಸರ್ವ್ ಬಿಡ್ತಾರೆ ದುಡ್ಡನ್ನ ಲಾಭದಲ್ಲಿ. ಅಷ್ಟು ಮಾಡಿನೂ ಇಷ್ಟು ಪ್ರಾಫಿಟ್ ಮಾಡಿದಾಗ ಅವ್ರಿಗೆ ಏನಾಗಿದೆ, ಇವತ್ತು ನಾವೇ ಯಾಕೆ ವಿರೋಧ ಮಾಡ್ತಾ ಇದ್ವಿ? ಇಡೀ ಕಾಮಧೇನುವನ್ನ, ಅಂದ್ರೆ ಈ ಉಳಿತಾಯದ ಮೇಲಿನ ಕಂಟ್ರೋಲ್ ಏನಿದೆ ಇವತ್ತು ವಿದೇಶಿ ಬಂಡವಾಳಕ್ಕೆ ಕೊಡಬೇಕೆನ್ನೋ ಹುನ್ನಾರ. ಇದರಿಂದಾಗಿ ನಾಳೆ ಇಡೀ ಆರ್ಥಿಕ ವಲಯ ಏನಾಗ್ತದೆ, ಬಂಡವಾಳ ಎಲ್ಲಿಗೆ ಹೋಗ್ಬೇಕು? ನಮ್ಮ ಸಣ್ಣ ಕೈಗಾರಿಕೆಗೆ ಅದ್ರ ಬದಲು ಸೀದಾ ಶೇರ್ ಮಾರ್ಕೆಟ್ಗೆ ಹೋಗ್ತದೆ. ಇವತ್ತೇ ಬೇಕಾದಷ್ಟು ಅಸೆಟ್ಗಳು, ಯಾವುದು ಟೆಕ್ನಾಲಜಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ನಾವು, ಆ ಎಲ್ಲ ಪ್ರಾಡಕ್ಟ್ಸ್. ನಾನು ಇವತ್ತು ಯಾವ್ದೋ ಬ್ರಾಂಚ್ ವಿಸಿಟ್ ಮಾಡಿದಾಗ ಕೆನರಾ HSBC ಅಂತ ನಮ್ದೇ ಒಂದು ಸಬ್ಸಿಡರಿ ಇದೆ. ಅವ್ನು ಕೂತಿದ್ದಾನೆ ಅಲ್ಲಿ, ಯಾರ್ದು ಒಳ್ಳೆ ಡೆಪಾಸಿಟ್ ಇದೆ ನೋಡಿ ಅದನ್ನ ಯಾವುದೋ ಒಂದು ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಅದನ್ನ ಮಾಡಿ ಕನ್ವರ್ಟ್ ಮಾಡಿ ಮಾಡೋದಕ್ಕೆ. ಈಗ ನಿಮಗೆ ನಾಳೆ FDI ಬಂದ್ರೆ ಏನಾಗುತ್ತೆ, ಲಾಭ ಎಲ್ಲಿ ಆಗುತ್ತೋ, ಕ್ವಿಕ್ ಲಾಭ ಎಲ್ಲಾಗುತ್ತೋ ಅಲ್ಲಿಗೆ ಈ ನಮ್ಮ ಸೇವಿಂಗ್ಸ್ ಅನ್ನು ಡೈವರ್ಟ್ ಮಾಡ್ತಾರೆ. ಇದರಿಂದಾಗಿ ಏನಾಗ್ತದೆ, ಮೆಜಾರಿಟಿ ನಮ್ಮ ದೇಶದ ಇಡೀ ಯಾರ್ಯಾರಿದ್ದಾರೆ, ಜನಸಾಮಾನ್ಯರಿದ್ದಾರೆ, ಅವರು ಬ್ಯಾಂಕಿಂಗ್ ಇಂದ ವಿಮುಖರಾಗಿ ಇಡೀ ಬ್ಯಾಂಕಿಂಗ್ ಕ್ಷೇತ್ರವನ್ನ ಕಾರ್ಪೊರೇಟ್ ಮತ್ತೆ ವಿದೇಶಿ ಕಾರ್ಪೊರೇಟ್ ಕೈ ಕೊಡ್ಲಿಕ್ಕೆ ಇದು ಹಾದಿ ಆಗ್ತದೆ ಅಂತ ನಾವು ವಿರೋಧ ಮಾಡ್ತೇವೆ. ಜೈನಾಥ್, ನಾನು ಮತ್ತೆ ನಿಮ್ಮನ್ನೇ ಕೇಳಕ್ಕೆ ಬಯಸ್ತೀನಿ. ಇವರು ನಾಗೇಶ್ ಮಾತಾಡುವಾಗ NPA ಬಗ್ಗೆ ಹೇಳಿದ್ರು. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತಾನೋ ಅಥವಾ ಕೆಟ್ಟ ಸಾಲ ಏನ್ ಬೇಕಾದ್ರೂ ಕರೀಬಹುದು, ಅನುತ್ಪಾದಕ ಆಸ್ತಿಗಳು. ಆಯ್ತಾ? ಸೊ ಅವುಗಳ ಬಗ್ಗೆ ನಾವು ಮಾತಾಡ್ಬೇಕು ಅಂತಂದ್ರೆ ಈ ಅವಧಿಯಲ್ಲಿ ಮೋಸ್ಟ್ಲಿ 90ರ ದಶಕದಿಂದ ಅನ್ಕೋಬಹುದು ಅಥವಾ ಗ್ರೇಟ್ ರಿಸೆಷನ್ 2008 ಆ ನಂತರವೇ ಅನ್ಕೊಳ್ಳೋಣ, 90ರಷ್ಟು ಹಿಂದೆ ಹೋಗೋ ಕಡೆ 2008ರಿಂದ ಈ ಅವಧಿಯವರೆಗೆ ಈ ಅನುತ್ಪಾದಕ ಸಾಲ ಅಂತ ಕರೆಯುವಂತಹ ಸಾಲ ದೊಡ್ಡ ಬಂಡವಾಳವಿರುತ್ತೆ ಇರುತ್ತೆ. ಬಹುತೇಕ ಸುಮಾರು ಎಷ್ಟು ಮನ್ನಾ ಆಗಿರ್ಬೋದು? 16.25 lakh crores. 16.25. ಅದು ಬಹುತೇಕ ದೊಡ್ಡ ಉದ್ಯಮಿಗಾರ. ಅಂದ್ರೆ ಮುಂಚೆ ಒಂದ್ಸರಿ ನಮ್ ಚಾನಲ್ಗೆ ಮಾತಾಡುವಾಗ ನಾಗೇಶ್ ಬಗ್ಗೆ ಹೇಳ್ತಾ ಇದ್ರು, ಅದೇನೋ ಹೇರ್ ಕಟ್ ಹೊಸ ಪದಪುಂಜಗಳು. ಸೊ ನನಗಿರೋ ಪ್ರಶ್ನೆ ಏನಂತಂದ್ರೆ, ಈ ತರದಲ್ಲಿ ದೊಡ್ಡ ಬಂಡವಾಳಿಗರ ಸಾಲಗಳನ್ನ ಮನ್ನಾ ಮಾಡ್ತಾ ಸಾಮಾನ್ಯವಾಗಿ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇರೋರು ಬಂಡವಾಳಗಾರರಲ್ಲ, ಆರ್ಡಿನರಿ ಜನ ತಮ್ಮ ಫ್ಯೂಚರಿಗಾಗಿ ಸೇವಿಂಗ್ಸ್ ಅನ್ನ ಮಾಡ್ತಾರೆ. ಸೊ ಈಗ ಈ ಲೇಬರ್ ಕೋಡ್ಸ್ ಅನ್ನ ತಂದು
ಆ ಲೇಬರ್ ಕೋಡ್ಸ್ ಅಂದ ತಕ್ಷಣ ಇವತ್ತು ಕಾರ್ಮಿಕ ಸಂಘಟನೆಗಳು ಹೇಳ್ತಾ ಇರೋದು ಏನಂತಂದ್ರೆ ಆ ಲೇಬರ್ ಕೋಡ್ಸ್ ಅನ್ನ ತರುವ ಮೂಲಕ ಎಂಟೈರ್ ಆ ಒಂದು ನೊಮೆನ್ಕ್ಲೇಚರೇ ಬದಲಾಗಿ ಹೋಗುತ್ತೆ. ವರ್ಕಿಂಗ್ ಒಂದು ಪ್ಯಾಟರ್ನ್ ಅಂತ ಏನಿತ್ತು, ಒಂದು ಸುರಕ್ಷತೆಯ ಜಾಬು, ಒಂದ್ಸರಿ ಬಂದು ಕೆಲಸಕ್ಕೆ ಸೇರಿದ್ರೆ ಕನಿಷ್ಠ ಒಂದು 20-25 ಅಥವಾ 30 ವರ್ಷದವರೆಗಿನ ಕೆಲಸದ ಭದ್ರತೆ ಅವೆಲ್ಲವೂ ಇತ್ತು. ಅವೆಲ್ಲವೂ ಕೂಡ ಒಂದೇ ಏಟಿಗೆ ಕೂಡ ಅಂತಹ ಫಿಕ್ಸೆಡ್ ಟರ್ಮ್ ಅಪಾಯಿಂಟ್ಮೆಂಟ್ ಅಂತ ಏನೋ ಮಾಡಕ್ ಹೊರಟಿದ್ದಾರೆ. ಅಫ್ಕೋರ್ಸ್ 90ರ ದಶಕದಿಂದ ತಂದಿರುವಂತಹ ಲಿಬರಲೈಸೇಷನ್ ಪ್ರೋಸೆಸ್ ಅಲ್ಲೇನೆ ಅದು ಬಂತು, ಕರಾರು ಕಾರ್ಮಿಕರು ಬಂದ್ರು ಅಂತದೆಲ್ಲವೂ ಬಂತು. ಅಂದ್ರೆ ಸ್ಲೋಲಿ ಬರ್ತಾ ಇರೋ ಅಂತದ್ದು. ಈಗ ಈ 4 ಸಂಹಿತೆಗಳ ಮೂಲಕ ಇಂಥದ್ದೊಂದನ್ನು ಏನ್ ತರಕ್ ಹೊರಟಿದಾರಲ್ಲ, ಇದು ಆ ಡಿಪಾಸಿಟರ್ಸ್ ಮೇಲೆ ಯಾವ್ದಾದ್ರೆ ಆ ಡಿಪಾಸಿಟ್ ಬರುವುದರ ಮೇಲೆ, ಅದು ಬ್ಯಾಂಕಿಗೆ ಬರುವ ಹಣ ಅಂತ ಅನ್ನೋದು ಡಿಪಾಸಿಟ್ಗಳ ಮೂಲಕ ಬರುವಂತದ್ದು. ಸೊ ಆ ಡಿಪಾಸಿಟ್ ಬರುವ ಡಿಪಾಸಿಟ್ ಇನ್ಫ್ಲೋ ಮೇಲೆ ಏನಾದ್ರು ಪರಿಣಾಮ ಬೀರಬಹುದು ಅಂತ ಅನ್ಸುತ್ತಾ ನಿಮಗೆ? ನೋಡಿ, ಇವತ್ತು ನಮ್ಮ ದೇಶದ ಸೇವಿಂಗ್ಸ್ ಅಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಏನು ಹೂಡಿಕೆ ಏನಿದೆ ಅದರೊಳಗೆ ಪಬ್ಲಿಕ್ 240 ಲಕ್ಷ ಕೋಟಿ ಇದೆ ಟೋಟಲ್ ಹೂಡಿಕೆ. ಅದರೊಳಗೆ 70% ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇದೆ. ಅಂದ್ರೆ ಸುಮಾರು 190 ಲಕ್ಷ ಕೋಟಿಯಷ್ಟು ಇವತ್ತು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಲ್ಲಿ. ಈ ಹಣ ಸಾಮಾನ್ಯ ಜನತೆಯ ಒಂದು ದುಡ್ಡು. ಸೊ ಇದ್ರ ಮೇಲೆ ಇವತ್ತು ಈ ಸರ್ಕಾರದವ್ರಿರ್ಬೋದು ಅಥವಾ ಬಂಡವಾಳದವ್ರಿರ್ಬೋದು ಕಣ್ಣು ಹಾಕಿದ್ದಾರೆ. ಸೊ ಇದನ್ನ ಸುರಕ್ಷತೆ ಮಾಡುವಂಥದ್ದು ನಮ್ಮ ಕರ್ತವ್ಯ, ನಮ್ಮ ಯೂನಿಯನ್ಗಳ ಕರ್ತವ್ಯ ಕೂಡ. ಅದು ಬಹಳ ದೊಡ್ಡ ಹೊಣೆಗಾರಿಕೆ ನಮ್ಮ ಮೇಲಿದೆ. ಸೊ ನಮ್ಮ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇವತ್ತು ಸರ್ಕಾರಕ್ಕೂ ನಮ್ದಿರೋದು ಅದೇನೆ. ಇದನ್ನ ನಾವು ಕಾಪಾಡಬೇಕು, ಜನಸಾಮಾನ್ಯರ ಹೂಡಿಕೆಯಿಂದ ನಾವು ಕಾಣಬೇಕು, ಅವರು ಅದನ್ನ ತಗೊಂಡೋಗಿ ಬಂಡವಾಳದಾರರಿಗೆ ಕೊಡಬೇಕು ಅನ್ನೋದು ಒಂದಿದೆ. ಸೊ ಇದು ಮೂಲಭೂತವಾದಂತ ನಮ್ಮ ಹೋರಾಟ ಇದೆ. ಸೊ ಡೆಫಿನೆಟ್ಲಿ ಈ ಕಾರ್ಮಿಕ ಸಂಹಿತೆಗಳು ಅಥವಾ ಹೊಸ ಆರ್ಥಿಕ ನೀತಿಗಳು ಬಂದ್ರೆ ಆ ಒಂದು ಸೇವಿಂಗ್ಸ್ ಮೇಲೆ ಬಹಳ ದುಷ್ಪರಿಣಾಮ ಬರ್ತದೆ ಅಂತ ನಮ್ಮ ಆಸೆ. ಗೋಪಾಲ್ ಅವರೇ, ಈಗ ವಿಮಾ ರಂಗ ಒಂದು ರೀತಿಯ ಪ್ರೊಟೆಕ್ಟೆಡ್, ನೀವು ಜಗತ್ತನ್ನ ಪ್ರೊಟೆಕ್ಟ್ ಮಾಡ್ತೀರಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ವಿಮಾ ಪಾಲಿಸಿದಾರಳಾಗಿದ್ದೀನಿ ಅಂತಂದ್ರೆ ನಾನಿರುವ ಘಟ್ಟದಲ್ಲಿ ನನಗೊಂದಿಷ್ಟೇನೋ ಸಿಗ್ತದೆ. ಬಟ್ ನನ್ನ ನಂತರ ಜೀವ ಇರುವಾಗ ಜೀವದ ನಂತರ ಅಂತೆಲ್ಲ ನಿಮ್ಮ ಸ್ಲೋಗನ್ನೆಲ್ಲ ಒಬ್ಬ ಪಾಲಿಸಿ ಹೋಲ್ಡರ್ ಆಗಿ ನಾನು ನೋಡಿದ್ದೀನಿ. ವಿಮಾ ರಂಗದ ಮೇಲೆ ಈ ಲೇಬರ್ ಕೋಡಿನ ಪರಿಣಾಮ ಏನಾಗ್ಬೋದು ನಂಗೆ ಗೊತ್ತಿಲ್ಲ. ನೇರವಾಗಿ ವಿಮಾ ನೌಕರರಿಗೆ ಅದು ಅಪ್ಲೈ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಈಗ ಬರ್ತಾ ಇರುವ ಕಾರ್ಮಿಕ ಸಂಹಿತೆಗಳು ಅಥವಾ ಲೇಬರ್ ಕೋಡ್ಸ್. ಬಟ್ ಆ ಲೇಬರ್ ಕೋಡ್ಸ್ ಬಂದ್ರೆ ವಿಮಾ ರಂಗದ ಮೇಲೆ ಏನು ಪರಿಣಾಮ? ಇದೊಂದು ಕರಾಳ ಕಾರ್ಮಿಕ ಸಂಹಿತೆ. ಮತ್ತೆ ಮೊನ್ನೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಅದನ್ನು ಅಂಗೀಕಾರ ಮಾಡಿದೆ. ಅವ್ರು ಹೇಳ್ತಾ ಇರೋದೇನಂತಂದ್ರೆ ಇದು ಅತ್ಯಂತ ಪ್ರಗತಿಪರ ಮತ್ತೆ ಇದು ಕ್ರಾಂತಿಕಾರಿ, ಆಧುನಿಕ ಅಂತ ಹೇಳ್ಬಿಟ್ಟು ಈಗಾಗಲೇ ದೊಡ್ಡ ಮಟ್ಟಿಗೆ ಅವ್ರಿಗೆ ಏನಾಗಿದೆ, ಕೇಂದ್ರ ಸರ್ಕಾರಕ್ಕೆ ಅವ್ರಿಗೆ ಸಮರ್ಥನೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದನ್ನ ಮಾಧ್ಯಮಗಳ ಮುಖಾಂತರ ಇವತ್ತು ಪ್ರಚಾರ ಮಾಡಿ ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ಬೇಸಿಕಲಿ ಇನ್ಶೂರೆನ್ಸ್ ಸೆಕ್ಟರ್ ಏನಂತಂದ್ರೆ 60ರ ದಶಕದಲ್ಲಿ ನಾವೇನೋ ಈ ಆಟೋಮೇಷನ್ ವಿರುದ್ಧ ಹೋರಾಟ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ನಮ್ಮ ಚೌಕಾಸಿ ಹಕ್ಕನ್ನ ಕೇಂದ್ರ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ಬಟ್ ಆದ್ರೂ ಕೂಡ ನಮ್ಮ ಸಂಘಟನೆಯ ಸಂಘಟಿತ ಶಕ್ತಿಯ ಭಾಗವಾಗಿ ನಾವು ನೌಕರರಿಗೆ ಕಾನೂನುಗಳ ಅನ್ವಯವನ್ನು ಅಂದ್ರೆ ಅವರಿಗೆ ಬರಬೇಕಾದಂತ ಎಲ್ಲ ಹಕ್ಕುಗಳನ್ನ ಕೂಡ ನಾವು ಇಲ್ಲಿವರೆಗೆ ತಲುಪಿಸಲಿಕ್ಕೆ ಸಾಧ್ಯ ಆಗಿದೆ. ಆದ್ರೆ ಇವತ್ತು ಈ ಕಾರ್ಮಿಕ ಸಮಿತಿ ಮುಖಾಂತರ ಏನು ಒಟ್ಟು ದೇಶದ ಇತರ ಕಾರ್ಮಿಕರಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದೇ ರೀತಿಯ ಪರಿಣಾಮ ಕೂಡ ನಮ್ಮಲ್ಲೂ ಕೂಡ ಆಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಒಂದು, ಸಂಘಟನೆ ಕಟ್ಟಲಿಕ್ಕೆ ಅವಕಾಶ ಇಲ್ಲ, ಅಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಮುಷ್ಕರದ ಹಕ್ಕು ಅಲ್ಲಿ ಇಲ್ಲ. ಮುಷ್ಕರ ಮಾಡ್ಬೇಕಾದ್ರೆ ಕನಿಷ್ಠ 60 ದಿವಸದ ಅದೇನಾದ್ರೂ ಕನ್ಸಲೇಷನ್ ಹೋದ್ರೆ ನೀವು ಆದ ನಂತರನೇ ನೀವು ಮುಷ್ಕರ ಮಾಡ್ಬೇಕನ್ನೋದು ಹೇಳ್ತಾ ಇದ್ದಾರೆ. ಮತ್ತೆ ಜೊತೆಯಲ್ಲಿ ಇವತ್ತು ನಮಗೆ ಪಾಲಿಸಿದಾರರು ಏನಿದ್ದಾರೆ, ಪಾಲಿಸಿದಾರರು ಬರಬೇಕಾದ್ರೆ ಅವರಲ್ಲಿ ಹೆಚ್ಚೆಚ್ಚು ಡಿಸ್ಪೋಸಬಲ್ ಇನ್ಕಮ್ ಇರಬೇಕು, ಅವರಿಗೆ ಕೊಡುವ ಶಕ್ತಿ ಇರಬೇಕು. ಆ ನಿಟ್ಟಿನಲ್ಲಿ ಉದ್ಯೋಗದ ಸೃಷ್ಟಿ ಕೂಡ ಇದರ ಮುಖಾಂತರ ಇವತ್ತು ಆಗಲ್ಲ. ಅಂದ್ರೆ ನೇರವಾಗಿ ಜನರ ಜೀವನದ ಮೇಲೆ ಇದ್ದವನ್ನೇ ಸಾರಿ ನೀವು ಅವರನ್ನ ನೀವು ನಮ್ಮ ಪಾಲಿಸಿದಾರರಿಗೆ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಸಾಧ್ಯ ಒಂದು ಕೆಲಸ. ಹಾಗಾಗಿ ನಾವು ಹೇಳುವಂಥದ್ದು, ನೀವು ಜನರ ಕೈಯಲ್ಲಿ ಕೊಡುವ ಶಕ್ತಿ ಕೊಡಿ, ಅವರಿಗೆ ಉದ್ಯೋಗ ಕೊಡಿ, ಅವರಿಗೆ ಬೇಕಾದಂತ ಕನಿಷ್ಠ ಅವಶ್ಯಕ ಸಾಮಗ್ರಿ ಕೊಡಿ. ನಾವು ಇನ್ಶೂರೆನ್ಸ್ ಪಾಲಿಸಿನ ಯಾವಾಗ ತಗೋತೀರಿ, ನಿಮಗೆಲ್ಲ ಅವಶ್ಯಕ ಸಾಮಗ್ರಿಗಳು ಮತ್ತೆ ಅದಕ್ಕೆ ಬೇಕಾದಂತಹ ಇದಕ್ಕೆ ವಿನಿಯೋಗ ಮಾಡಿ, ಉಳಿದ್ರೆ ಮಾತ್ರ ಫೈನಲ್ ಆಗಿ ಇನ್ಶೂರೆನ್ಸ್ ಬೇರೆ ಬೇರೆ ಸೇವಿಂಗ್ಸ್ಗೆ ಹೋಗ್ತಾರೆ.
ಆ ಜೊತೆಯಲ್ಲಿ ಇವತ್ತು ಈ ಕಾರ್ಮಿಕ ಕಾಯ್ದೆಗಳು ಏನಿದೆ, ಇದು ಸಮಿತಿ ಏನಿದೆ, ಅವರ ನೇರ ಹಕ್ಕುಗಳ ಮೇಲೆ ಮತ್ತು ಅವರ ಉಳಿತಾಯದ ಮೇಲೆ ಇವತ್ತು ಬಹಳ ದೊಡ್ಡ ಒಂದು ಪ್ರಹಾರವನ್ನು ಮಾಡ್ತಾ ಇದೆ. ಹಾಗಾಗಿ ಇವತ್ತು ನೇರವಾಗಿ ನಮ್ಮ ವಿಮೆಯ ಮೇಲೆ, ಈಗ ನಮ್ಮ ಆರ್ಗನೈಸ್ ಸೆಕ್ಟರ್ ಮೇಲೆ, ಅನಾರ್ಗನೈಸ್ ಸೆಕ್ಟರ್ ಮೇಲೆ, ಪ್ರತಿಯೊಂದು ರಂಗದ ಮೇಲೆ ನೇರವಾದಂತಹ ಪ್ರಹಾರ ಈ ಸಮಿತಿಗಳ ಮುಖಾಂತರ ಆಗುತ್ತೆ ಅನ್ನೋದನ್ನ ಹೇಳ್ತಾ ಬಯಸ್ತೇನೆ. ನಾಗಶಾಂತ್, ನಮ್ಮ ದೇಶ ಈಗಲೂ ಕೂಡ ಹಳ್ಳಿಗಳ ದೇಶವೇ. ಅಫ್ಕೋರ್ಸ್ ಕೃಷಿ ಬಿಕ್ಕಟ್ಟು ಅನ್ನೋದು ತುಂಬಾ ದೊಡ್ಡ ಮಟ್ಟದಲ್ಲಿ ವಲಸೆಯನ್ನ ಮಾಡ್ತಾ ಇದೆ ಅಂತ ಅನ್ನೋದನ್ನ ನಾವು ಎಲ್ಲ ಮಹಾನಗರಗಳಲ್ಲಿ ಜಂಗುಳಿಯನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಈವನ್ ದೆನ್ ಇದು ಗ್ರಾಮ ಗಳಿಂದ ಒಳಗೊಂಡಂತಹ ಒಂದು ದೇಶವೇ. ಸೊ ಇವತ್ತು ನಮ್ಮ ದೇಶದಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿರುವ ಹಾಗೆ, ಖಾಸಗಿ ಬ್ಯಾಂಕ್ಗಳಿರುವ ಹಾಗೆ, ಕೆಲವು ವಿದೇಶಿ ಬ್ಯಾಂಕ್ಗಳು ಇರುವ ಹಾಗೆ ಗ್ರಾಮೀಣ ಬ್ಯಾಂಕ್ಗಳಿದ್ದಾವೆ. ಸೊ ಇವತ್ತು ಗ್ರಾಮೀಣ ಬ್ಯಾಂಕ್ಗಳ ಪರಿಸ್ಥಿತಿ ಏನಿದೆ ನೋಡಿ. ಭಾರತದ ಈ ಬ್ಯಾಂಕಿಂಗ್ ವ್ಯವಸ್ಥೆ ಅನ್ನೋದು ಒಂದು ನೀವು ಹೇಳಿದಂಗೆ ವಿದೇಶಿ ಬ್ಯಾಂಕ್ಗಳು ಹಳೆಯ ಒಂದು ಇದು ಹಳೆಯ ಖಾಸಗಿ ಬ್ಯಾಂಕ್ಗಳು, ಅವೆಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳ ಜೊತೆಗೆ ಕರ್ನಾಟಕ ಬ್ಯಾಂಕು ಇಂಥದಲ್ಲಿ ಅವು, ಆಮೇಲೆ ಗ್ರಾಮೀಣ ಬ್ಯಾಂಕ್ಗಳು, ಆಮೇಲೆ ಇನ್ನೊಂದು ಸೆಕ್ಟರ್ ಇದೆ ಕೋಆಪರೇಟಿವ್ ಸೆಕ್ಟರ್. ಇದು ಮುಖ್ಯ ಗ್ರಾಮೀಣ ಸಾಲಕ್ಕೆ ಮುಖ್ಯವಾದ ಆಧಾರ ಸ್ತಂಭಗಳಂದ್ರೆ ನಮ್ಮ ಸರ್ಕಾರಿ ಕ್ಷೇತ್ರದ ಬ್ಯಾಂಕ್ಗಳು, ಗ್ರಾಮೀಣ ಶಾಖೆಗಳು, ಗ್ರಾಮೀಣ ಬ್ಯಾಂಕ್ಗಳು, ಮತ್ತೆ ಅಲ್ಲಿ ಸಹಕಾರಿ ಬ್ಯಾಂಕ್ಗಳು. ಈ ಎಲ್ಲರ ಮೇಲೆ ಇವತ್ತು ಗದಾಟ. ಯಾಕಂದ್ರೆ ಗ್ರಾಮೀಣ ಬ್ಯಾಂಕ್ಗಳನ್ನು ಏನ್ ಮಾಡಿದ್ದಾರೆ, ಈಗ ಡಿಮಾಂಡ್ ಇತ್ತು ಅಲ್ಲಿನ ಎಂಪ್ಲಾಯೀಸ್, ಗ್ರಾಮೀಣ ಬ್ಯಾಂಕ್ ಯೂನಿಯನ್ ಏನು ರೂರಲ್ ಬ್ಯಾಂಕ್ ರೂರಲ್ ಇಂಡಿಯಾ ಅಂತ ಒಂದೇ ಮಾಡಿ ಎಲ್ಲ ಒಟ್ಟು ನಿಮ್ಗೆ ಆ ಬ್ಯಾಂಕ್ ಅಷ್ಟು ಇದಿಲ್ಲ, ಈ ಬ್ಯಾಂಕ್ ನಷ್ಟದಲ್ಲಿದೆ ಅಂತ. ಆದ್ರೆ ಅದು ಒಂದು ಮಾಡಿದ್ರು, ರಾಜ್ಯಕ್ಕೆ ಒಂದೊಂದು ಬ್ಯಾಂಕ್ ತಂದ್ರು. ಅದ್ರ ಹಿಂದೆನೆ ಏನ್ ತಂದ್ರು, IPO ಮಾಡ್ತೀವಿ ಅಂದ್ರೆ ಈಗಾಗಲೇ ಗ್ರಾಮೀಣ ಸಾಲದಿಂದ ಸಾಲ ಕೊಡುವ ಕರ್ತವ್ಯದಿಂದ ಕಮರ್ಷಿಯಲ್ ಬ್ಯಾಂಕ್ಗಳು, ಅಂದ್ರೆ ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳು, ಸಾರ್ವಜನಿಕ ಏನ್ ಮಾಡ್ತಾ ಇದ್ದಾವೆ, ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಸಾಲ ಕೊಟ್ಟು ಅವು ಕೊಡ್ತಾ ಇವೆ ಸಾಲ. ಅಂದ್ರೆ ಗ್ರಾಮೀಣ ಸಾಲವನ್ನ ಇಡೀ ಕಾರ್ಪೊರೇಟ್ ವಶಕ್ಕೆ ಕೊಡೋದಕ್ಕೆ ಇವತ್ತಲ್ಲಿ IPO ತರ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ಗ್ರಾಮೀಣ ಬ್ಯಾಂಕಲ್ಲೂ ಸಹ ನಾಡ್ದು 12ನೇ ತಾರೀಕು ಇಡೀ ಗ್ರಾಮೀಣ ಬ್ಯಾಂಕಿನಲ್ಲಿರುವ ಎಲ್ಲಾ ಸಂಘಟನೆಗಳು ಕರೆ ಕೊಟ್ಟಿವೆ. ABAದು ಸಂಘಟನೆಗಳು, BFI ಜೊತೆ ಇರುವ ಸಂಘಟನೆಗಳು, ಆಫೀಸರ್ಸ್ ಸಂಘಟನೆಗಳು ಎಲ್ಲ ಕರೆ ಕೊಟ್ಟು ಸಂಪೂರ್ಣ ಅವ್ರಿಗೆ ಏನಂತಂದ್ರೆ ಗ್ರಾಮೀಣ ಆರ್ಥಿಕತೆಯನ್ನ ರಕ್ಷಿಸಬೇಕು ಅನ್ನೋದು. ಸರ್ಕಾರ ಏನಂದ್ರೆ ಕಾರ್ಪೊರೇಟ್ ಈಗ 3 ರೈತ ಕಾನೂನುಗಳನ್ನ ತಂದಿದ್ದು ಯಾಕೆ ಅವರು ಈ ಪ್ರೆಸೆಂಟ್ ಅದೇ ರೈತ ವ್ಯವಸಾಯವನ್ನ ತೆಗೆದು ಆ ಪ್ಲೇಸ್ ಅಲ್ಲಿ ಕಾರ್ಪೊರೇಟ್ ವ್ಯವಸಾಯನ ತರಬೇಕು, ಅದಕ್ಕೆ ಪೂರಕವಾಗಿ ಗ್ರಾಮೀಣ ಅರ್ಥವ್ಯವಸ್ಥೆನ ರೆಡಿ ಮಾಡ್ಬೇಕು ಅನ್ನೋದಕ್ಕೆ ಹುನ್ನಾರ. ಇನ್ನು ಕೋಆಪರೇಟಿವ್ ಒಂದು ಫೈನಲ್ ಹೇಳ್ಬಿಡ್ತೀನಿ. ಕೋಆಪರೇಟಿವ್ ನಿಮ್ಗೆ ಗೊತ್ತಿದೆ, ಅದು ಸ್ಟೇಟ್ ಸಬ್ಜೆಕ್ಟ್, ಸಂವಿಧಾನದ ಪ್ರಕಾರ ರಾಜ್ಯದ ಲಿಸ್ಟ್ ಅಲ್ಲಿ ಬರ್ತದೆ. ಆದ್ರೆ ಇವತ್ತೇನಾಗಿದೆ, ಮಾನ್ಯ ಗೃಹ ಸಚಿವರು ಅವ್ರ ಕಂಟ್ರೋಲ್ ಅಲ್ಲೇ ಸಹಕಾರ ಸಚಿವರಾಗಿ ಸಹಕಾರ ಖಾತೆ ಅಲ್ಲಿ ಮಾಡ್ತಾ ಇದ್ದಾರೆ. ಈಗ ನೋಡಿ ಟ್ಯಾಕ್ಸ್ ಬಿಟ್ರು ಮೊನ್ನೆ, ಸಹಕಾರಿ ಕ್ಷೇತ್ರದಲ್ಲಿ ಟ್ಯಾಕ್ಸ್ ಅಂತ. ಅಂದ್ರೆ ಇಡೀ ಸಹಕಾರಿ ಕ್ಷೇತ್ರದ ಕಂಟ್ರೋಲ್ ಅನ್ನ ನಾಳೆ ನಿಧಾನವಾಗಿ ಕಾರ್ಪೊರೇಟ್ಸ್ಗೆ ಕೊಡುವಂಥದ್ದು. ಇವೆಲ್ಲ ಏನ್ ತೋರಿಸ್ತದೆ, ನವ ಉದಾರೀಕರಣದ ಇದರಲ್ಲಿ ಜನರನ್ನ ಹಿಂದೆ ಇಪ್ಪೆ ಮಾಡಿನೇ ಅವರು ಅವರ ಬಿಕ್ಕಟ್ಟನ್ನ ಪರಿಹರಿಸಿಕೊಳ್ಬೇಕಾಗಿದೆ. ಹೆಚ್ಚೆಚ್ಚು ಕ್ಷೇತ್ರನ ತಮ್ಮ ವಶಕ್ಕೆ ಪಡ್ಕೊಳ್ಳುವಂತ ಹುನ್ನಾರವಾಗಿ ಇಡೀ ಇದೆ. ಅದಕ್ಕೆ ಪೂರಕವಾಗಿ ಜನರು ಹೋರಾಟ ಮಾಡದೇ ಇರಲಿ ಅಂತ ಹೇಳಿ ಅವರನ್ನ ಗುಲಾಮಗಿರಿ ತಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದು ಈ ಲೇಬರ್ ಕೋಡ್ಸ್ ಅದ್ರ ಹಿನ್ನೆಲೆ. ಓಕೆ, ಸೊ ನೌಕರರ ಸಂಘಟನೆಗಳಾಗಿ ನೀವು ಕೊಟ್ಟಿರುವಂತಹ ಮುಷ್ಕರವನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನೀವು ಇದೆಲ್ಲವನ್ನ ಹೇಳ್ತಾ ಇದ್ದೀರಿ, ನಿಜ. ಬಟ್ ಆಚೆ ಕಡೆಯಿಂದ ಇನ್ನೊಂದು ಕ್ಯಾಂಪೇನು ನಡೆಯುತ್ತೆ. ಮುಂಚೆ ಎಲ್ಲ ಆಗಿದ್ರೆ ಎಲ್ಲವೂ ಮ್ಯಾನ್ಯಲ್ಲೇ ಆಗ್ಬೇಕಾಗಿತ್ತು, ವರ್ಕ್ ಫೋರ್ಸ್ ಇದ್ರೆ ಮಾತ್ರವೇ ಕೆಲಸ ಅಂತ ಇತ್ತು. ಈಗ ಕಂಪ್ಲೀಟ್ಲಿ ಬಹುತೇಕ ಮೆಕ್ಯಾನೈಸ್ಡ್ ATMಗಳಿದ್ದಾವೆ, ಆನ್ಲೈನ್ ಟ್ರಾನ್ಸ್ಫರ್ಸ್ ಇದ್ದಾವೆ, ಕಂಪ್ಲೀಟ್ ಡಿಜಿಟಲೈಸೇಷನ್ ಇದರಲ್ಲಿರುವಾಗ ಇಂತಹ ಸ್ಟ್ರೈಕ್ಗಳು ಹೆಚ್ಚೇನು ಪರಿಣಾಮ ಬೀರಲ್ಲ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಿದೆ. ಸೊ 3 ಜನರದ್ದು ನಾನು ನಿಮ್ಗೆ ಕೇಳಕ್ ಇಷ್ಟಪಡೋದು, ಅದು ನಿಜವಾ? ಈಗ ನನಗೆ ನೀವು ಬ್ಯಾಂಕು ಅಥವಾ LIC ಸ್ಟ್ರೈಕ್ ಹೋದ್ರೂ ಕೂಡ ನಾನು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ನಾನು ನನ್ನ ಪಾಲಿಸಿ ಪೇಮೆಂಟ್ ಮಾಡಬಹುದು, ಆನ್ಲೈನಲ್ಲಿ ನಾನು ನನ್ನ ಮನಿ ಟ್ರಾನ್ಸ್ಫರ್ಸ್ ಅನ್ನ ಮಾಡಬಹುದು,
ಮತ್ತೆ ಇವನ್ ಯಾರಿಗೂ ಹಣ ಕೊಡೋದನ್ನು ಕೂಡ ಪೇಟಿಎಮ್ ಅದೇನೇನೋ ಇದಾವಲ್ಲ ಅವೆಲ್ಲ ಬಳಸಿ ಮಾಡಬಹುದು. ಸೊ ಡೆಫಿನೆಟ್ಲಿ ಹೌದಾ ಅದು ಹಾಗೆ. ಈ ಇಂಡಸ್ಟ್ರಿಗಳು ಅದು ಬ್ಯಾಂಕಿಂಗ್ ಅಥವಾ ಇನ್ಶೂರೆನ್ಸ್ ಮುಷ್ಕರ ಮಾಡುವ ಮೂಲಕ ಆರ್ಥಿಕತೆ ಮೇಲೆ ತೊಂದರೆ ಆಗಲ್ವಾ? ಸಂಪೂರ್ಣವಾಗಿ ಆ ಒಂದು ದಿವಸ ಏನು ಮುಷ್ಕರ ನಾವು ಮಾಡ್ತಾ ಇದ್ದೀವಿ, ಎಂಟೈರ್ ವರ್ಕ್ ಫೋರ್ಸ್ ಆಫೀಸಿಂದ ಹೊರಗಡೆ ಬಂದಾಗ ಸ್ವಾಭಾವಿಕವಾಗಿ ಈ ಮುಷ್ಕರದಿಂದ ಪರಿಣಾಮ ಬೀರೇ ಬೀರುತ್ತೆ. ಸ್ವಲ್ಪ ಮಟ್ಟಿಗೆ ಏನೋ ಈ ಟೆಕ್ನಾಲಜಿಯಿಂದ ಸ್ವಲ್ಪ ಮಟ್ಟಿಗೆ ಏನೋ ಹಿಂದೆ ಹಿಂದಿನ ಕಾಲದಲ್ಲಿ ನಾವು ಮಾಡಿದಂಥ ಮುಷ್ಕರ ಸಂದರ್ಭದಲ್ಲಿ ಎಷ್ಟು ಪರಿಣಾಮ ಆಗ್ತಾ ಇತ್ತು ಅಷ್ಟು ತೀವ್ರಗತಿಯಲ್ಲಿ ಆಗುತ್ತೆ ಅನ್ನೋದು ನಾನು ಹೇಳಿಕ್ಕೆ ಬಯಸಲ್ಲ. ಆದರೆ ಪರಿಣಾಮ ಖಂಡಿತ ಬೀರೇ ಬೀರುತ್ತೆ ಒಂದು. ಮತ್ತೆ ಇದು ಕೇವಲ ನಾವು ಆನ್ಲೈನ್ ಪೇಮೆಂಟು ಈ ಥರದಕ್ಕೆ ಸೀಮಿತವಾಗಿ ಮಾತ್ರ ಇರುವಂಥದ್ದಲ್ಲ. ನಮ್ಮ ಸೇವೆ ಇನ್ನೂ ಅದು ವಿಸ್ತಾರವಾಗಿದೆ. ಆ ಎಲ್ಲ ಸೇವೆಯನ್ನು ನಾವು ನೀಡಬೇಕಾದ್ರೆ ಅದು ನಾವು ಆಫೀಸ್ ಓಪನ್ ಆಗಿ ಕಸ್ಟಮರ್ಸ್ ಆಫೀಸ್ ಬಹಳಷ್ಟು ನಮ್ಮ ಇನ್ಶೂರೆನ್ಸ್ ಏನಂತಂದ್ರೆ ಬರುವಂತ ಕಸ್ಟಮರ್ಗೆ ನೇರವಾಗಿ ನಮ್ಮ ಆಫೀಸ್ಗೆ ಬಂದು ಅಲ್ಲಿ ಕ್ಯಾಶ್ ಕೌಂಟರ್ ಪೇಮೆಂಟ್ ಮಾಡಿ ಅದಾದ ನಂತರ ಸೇವೆಯನ್ನು ಮಾಡಿದ್ರೆ ಬಹಳಷ್ಟು ಜನ ಇವತ್ತು ಅಂದ್ರೆ ಆ ರೀತಿಯಾದಂತಹ ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ ಕಾಣ್ತಿರೋದು. ಬಟ್ ಜೊತೆಯಲ್ಲಿ ನಮ್ಮಲ್ಲಿ ಈಗ ಹೆಚ್ಚೆಚ್ಚು ನಾವು ಅದನ್ನ ಟೆಕ್ನಾಲಜಿ ಕಡೆ ಹೋಗ್ಬೇಕು ಅಂತ ನಮ್ಮ ಆಡಳಿತ ವರ್ಗ ಪ್ರಯತ್ನ ಮಾಡ್ತಾ ಇದ್ರು ಕೂಡ ನಾವು ಟೆಕ್ನಾಲಜಿ ಮತ್ತು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಮತ್ತು ಆರ್ಗನೈಸೇಷನ್ ಇಂಟ್ರೆಸ್ಟ್ ಮೂರನ್ನ ಒಂದು ಸಮತೋಲಿತವಾಗಿ ತಗೊಂಡು ಹೋಗುವಂತ ರೀತಿಯಲ್ಲಿ ನಾವು ಮಾಡ್ತಾ ಇದ್ವಿ. ಬಟ್ ಖಂಡಿತವಾಗಿಯೂ ಫೆಬ್ರವರಿ 12 ಮುಷ್ಕರದಲ್ಲಿ ನಾವು ಭಾಗವಹಿಸ್ತು. 90% 95 ಆಲ್ಮೋಸ್ಟ್ 100% ಅಂತ ಹೇಳ್ಬೋದು ನಮ್ಮ ನೌಕರು ಇದರಲ್ಲಿ ಭಾಗವಹಿಸ್ತಾರೆ. ಖಂಡಿತವಾಗಿಯೂ ಈ ಮುಷ್ಕರದಿಂದ ಪರಿಣಾಮ ಆಗಿಯೇ ಆಗುತ್ತೆ. ಬಟ್ ನಮಗೆ ಅವರಿಗೆ ಕಸ್ಟಮರ್ಸ್ಗೆ ಪರಿಣಾಮ ಆಗ್ಬೇಕು ಅನ್ನುವಂಥದ್ದಲ್ಲ. ಬಟ್ ಅನಿವಾರ್ಯವಾಗಿ ಕೇಂದ್ರ ಸರ್ಕಾರ ಮೇಲೆ ಈ ರೀತಿಯಾದಂತ ಇದು ಅವರ ನೀತಿಗಳ ಮುಖಾಂತರ ಹೀರಿಯುವುದರ ಭಾಗವಾಗಿ ನಾವು ಮುಷ್ಕರ ಹೋಗುವಂತ ಅನಿವಾರ್ಯತೆಯನ್ನು ಇವತ್ತು ಕೇಂದ್ರ ಸರ್ಕಾರ ಸೃಷ್ಟಿ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಹೊಸ ಆರ್ಥಿಕ ನೀತಿ ಬಂದು ಸುಮಾರು 35 ವರ್ಷ ಆಯ್ತು. ಆ 35 ವರ್ಷಗಳಲ್ಲಿ ನಮ್ಮ ಕೇಂದ್ರ ಕಾರ್ಮಿಕ ಸಂಘಟನೆಗಳಿದೆಯಲ್ಲ, ಇದು 12ನೇ ತಾರೀಕು ಮುಷ್ಕರ ಕೊಡ್ತಾ ಇರೋದು 26ನೇ ಮುಷ್ಕರ. ಈಗಾಗಲೇ ನಾವು 25 ಮುಷ್ಕರ ಮಾಡಿದ್ವಿ ಆಯ್ತಲ್ಲ. ಮುಷ್ಕರ ಮಾಡಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಒಂದು ಏನು ಅನಿಸಿಕೆಗಳನ್ನ ನಾವು ಆಚಾಕಿ ಸಾರ್ವಜನಿಕರಿಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಅದು ಮುಖ್ಯವಾದಂಥ ಒಂದು ಉದ್ದೇಶ, ಈ ಮುಷ್ಕರದ ಉದ್ದೇಶ. ಮತ್ತೆ ಈ ಬ್ಯಾಂಕ್ಗಳಲ್ಲೂ ಕೂಡ ಎಷ್ಟೇ ಒಂದು ಡಿಜಿಟಲೈಸೇಷನ್ ಆಗ್ಬೋದು, ಕಂಪ್ಯೂಟರೈಸೇಷನ್ ಆಗ್ಬೋದು, ಟೆಕ್ನಾಲಜೀಸ್ ಬರ್ಬೋದು, ಜನಸಾಮಾನ್ಯರಿಗೆ ಬ್ಯಾಂಕ್ಗಳ ಒಳಗಡೆ ಹೋಗಿ ಅವನ್ನ ಕೆಲಸ ಮಾಡಿಕೊಂಡ್ರೆ ಅವರಿಗೆ ಸಮಾಧಾನ. ಇವತ್ತು ನೀವು ಯಾವುದೇ ಬ್ರಾಂಚ್ಗೆ ಹೋಗಿ ಜನ ತುಂಬ ಇರ್ತಾರೆ. ಯಾವುದೇ ಶಾಖೆಗೆ ಹೋಗಿ ನೀವು ಬ್ಯಾಂಕ್ಗಳಲ್ಲಿ ಜನ ತುಂಬ ಇರ್ತಾರೆ. ಅವತ್ತಿನ ದಿನ ಅದು ಮಾಡ್ಲಿಕ್ಕೆ ಸಾಧ್ಯತೆ. ಅವ್ನು ಮನೇಲಿ ಕೂತ್ಕೊಂಡು ಈ ಒಂದು ಡಿಜಿಟಲೈಸೇಷನ್ ಟ್ರಾನ್ಸಾಕ್ಷನ್ಸ್ ಮಾಡ್ಕೊಳ್ಬೇಕನ್ನ ಇಲ್ಲಿ ಬ್ಯಾಂಕ್ ಒಳಗೆ ಬಂದು ಅವ್ರು ಮಾಡ್ಕೊಳ್ಳೋಂಥ ಟ್ರಾನ್ಸಾಕ್ಷನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಸೊ ಅದರಿಂದ ಪರಿಣಾಮ ಅಂತೂ ಇದ್ದೇ ಇರ್ತದೆ. ಪರಿಣಾಮ ಇಲ್ಲ ಅಂದ್ರೆ ಇದಕ್ಕೆ ಸಾಧ್ಯತೆ ಇಲ್ಲ. ನಾಗೇಶ್ ನೀವೇನ್ ಹೇಳ್ತೀರಿ? ಯಾಕೆ ಅಂತಂದ್ರೆ ಮೆಕನೈಸೇಷನ್ ಆಗಿರುವ ಈ ಹಂತದಲ್ಲೂ ಕೂಡ ಬ್ಯಾಂಕಿಂಗ್ ಅಥವಾ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಕೇವಲ ಮನಿ ಟ್ರಾನ್ಸ್ಫರ್ ಮಾತ್ರವೇ ಅಲ್ಲ, ಅದರ ಆಚೆನೂ ಕೂಡ ತುಂಬಾ ಬಿಸಿನೆಸ್ಗಳು ನಡೀತವೆ ಅನ್ನೋದು ಒಬ್ಬ ಕಸ್ಟಮರ್ ಆಗಿ ನಾನು ಗೊತ್ತಿರೋ ಕಾರಣಕ್ಕಾಗಿ ವಾಟ್ ಈಸ್ ಯುವರ್ ಒಪಿನಿಯನ್? ಇಲ್ಲಿ ನಾನು ಮೊದಲು ಜಯನಾಥ್ ಹೇಳಿದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳೋದಂದ್ರೆ, ಅದನ್ನು ಸ್ವಲ್ಪ ವಿಸ್ತರಿಸಿ ಹೇಳೋದಂದ್ರೆ, ನಾವು ಕಾರ್ಮಿಕ ಸಂಘಟನೆಗಳು ಮೊದಲನೇದಾಗಿ ಯೋಚನೆ ಮಾಡೋದು ಏನಂತಂದ್ರೆ, ನಾಳಿನ ಮುಷ್ಕರ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ. ಇದರಲ್ಲಿ ನಾವು ಎಷ್ಟು ಜನರನ್ನ ಈ ನೀತಿಗಳ ವಿರುದ್ಧ ಎಷ್ಟು ಜನರು ಮುಷ್ಕರ ಮಾಡ್ತಾರೆ ಅನ್ನೋದು ನಮ್ಗೆ ಮುಖ್ಯ ಆಗ್ತದೆ. ಮೊದಲನೇ ಪಾಯಿಂಟ್. ಸ್ಥಗಿತ ಆಗ್ತದೆ, ಕೆಲಸ ಆಗದೇನೂ ಇರ್ಬೋದು ಕೆಲವು ಕಡೆ. ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅವರೆಲ್ಲ ಕ್ರೆಡಿಬಲ್ ಸಪೋರ್ಟ್ ಮಾಡಿದ್ದಾರೆ. ಈಗ ಬ್ಯಾಂಕಿಂಗ್ ಅಲ್ಲಿ ಹೋಗ್ತಾ ಇರೋದು 3 ಸಂಘಟನೆಗಳು, ಆದ್ರೆ ಉಳಿದ 4 ಸಂಘಟನೆಗಳು ಇದಕ್ಕೆ ನಮ್ ಸಪೋರ್ಟ್ ಇದೆ, ಬಟ್ ನಾವು ಸ್ಟ್ರೈಕ್ ಅನ್ನು ಯಾವುದೇ ಕಾರಣಕ್ಕೆ ಕೊಡೋಕ್ಕಾಗಲ್ಲ ಅಂತ ವೆಲ್ಕಮ್. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅವರು ಬರ್ಬೇಕಾಗ್ತದೆ, ಲೇಬರ್ ಕೋಡ್ ಅವರಿಗೂ ಎಫೆಕ್ಟ್ ಆಗ್ತದೆ. ಆದ್ರೆ ಎಷ್ಟು ಜನ ಈಗ ನೋಡಿ, BMSI ಇದ್ದ ಸಂಘಟನೆಗಳು ಈ ಮುಷ್ಕರದಲ್ಲಿ ಪಾಲ್ಗೊಳ್ಳುವುದಿಲ್ಲ ಎನ್ನುವಂಥದ್ದು ಇದೆ. ಆದ್ರೆ ವಸ್ತುಸ್ಥಿತಿಯಲ್ಲಿ ಏನಾಗ್ತದೆ ಗೊತ್ತಾ, ನಾಳೆ ಹಲವಾರು ಕಡೆ ಕಾರ್ಖಾನೆಗಳಲ್ಲಿ BMS ಸಂಘಟನೆಗಳು ಸಹ ಮುಷ್ಕರದಲ್ಲಿ ಪಾಲ್ಗೊಳ್ತವೆ. ಇದು ನಾವು ನೋಡ್ಕೊಂಡು ಬಂದದ್ದು. ಆದ್ರೆ ನಾವು ಅಭಿಪ್ರಾಯ ರೂಪಿಸುವಾಗ, ಈ ಪಾಲಿಸಿಗೆ ನಾವು ವಿರೋಧ ಇದ್ದೀವಿ ಅಂತ ಅಭಿಪ್ರಾಯ ರೂಪಿಸುವಾಗ ಎಷ್ಟು ಜನ ಈ ಮುಷ್ಕರದಲ್ಲಿ ಭಾಗವಹಿಸಿದ್ರು ಎನ್ನುವಂಥದ್ದು. ಅದಕ್ಕೆ ನೋಡಿ, ಕಳೆದ ಸಲ 22 ಕೋಟಿ ಇದ್ರೆ ಈ ಸಲ 30 ಕೋಟಿ ಜನ ಭಾಗವಹಿಸುವ ನಿರೀಕ್ಷೆ. ಇದ್ರ ನಡುವೆ ಬ್ಯಾಂಕಿಂಗ್ ವಹಿವಾಟು ಸ್ಥಗಿತ ಖಂಡಿತ ಆಗೇ ಆಗುತ್ತೆ. ಭಾಗಶಃ ಆದ್ರೂ ಆಗುತ್ತೆ, ಕ್ಲಿಯರಿಂಗ್ ಅಲ್ಲಿ ಖಂಡಿತ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಇವತ್ತು ಬ್ರಾಂಚ್ಗಳಲ್ಲಿ
ಕ್ಲಿಯರಿಂಗ್ ಚೆಕ್ಸ್ ಅನ್ನ ಕ್ಲರ್ಕೆ ಮಾಡ್ಬೇಕು ಅವನಿಗೆ. ಇದಲ್ಲ ಏನ್ ಹೇಳಿ, ಅಲ್ಲ ಮೆಕನೈಸೇಷನ್ ಇದೆ, ಅವನೇ ಕ್ಲಿಯರಿಂಗ್ ಮಾಡ್ಬೇಕು, ಆಫೀಸರ್ ಅಥರೈಸ್ ಮಾಡ್ಬೇಕು. ಅದೇ ಇಲ್ಲಿದ್ದಾಗ ಹೆಂಗಾಗಬೇಕು? ಮೇಕರ್ ಚೆಕ್ಕರ್ ಪಾಲಿಸಿ ಇರೋದ್ರಿಂದ ಅದೇ ಒಂದೊಂದು ಶಾಖೆಯಲ್ಲಿ ಇರೋದೇ ಒಂದು 2-3 ಜನ, ಅದ್ರಲ್ಲಿ 2 ಮುಷ್ಕರಕ್ಕೆ ಹೋದ್ರೆ ಆಫೀಸರ್ ಮ್ಯಾನೇಜರ್ ಮಾಡ್ಕೊಳಕ್ಕಾಗುತ್ತೆ. ಆಫೀಸರ್ ಅಸೋಸಿಯೇಷನ್ ಅವರು ನಮಗೆ ಸಪೋರ್ಟ್ ಮಾಡ್ತಾ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ನಾವು ಕ್ಲಿನಿಕಲ್ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಈ ಮುಷ್ಕರ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮಕಾರಿಯಾಗಿರ್ತದೆ ಅಂತ. ಸೊ ಒಟ್ಟಾರೆಯಾಗಿ ಈ ಫೆಬ್ರವರಿ 12 ಮುಷ್ಕರ ಅನ್ನೋದು ಅದು ಇಂಡಸ್ಟ್ರಿಯಲ್ ಸೆಕ್ಟರ್ ಇರ್ಬೋದು ಅಥವಾ ಫೈನಾನ್ಸ್ ಸೆಕ್ಟರ್ ಇರ್ಬೋದು, ಯಾರು ಕೂಡ ಅಲ್ಲಿ ಕೆಲಸ ಮಾಡುವ ನೌಕರರ ವೈಯಕ್ತಿಕ ಅಂದ್ರೆ ಆ ಸಮೂಹದ ವೈಯಕ್ತಿಕ ಬೇಡಿಕೆಗಳಿಗೆ ಅಲ್ಲ, ಬದಲಿಗೆ ಬದಲಾಗುತ್ತಿರುವ ಭಾರತ, ಸುಧಾರಣೆಯ ಹೆಸರಲ್ಲಿ ಬದಲಾವಣೆಗಳನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಬದಲಾವಣೆ ಈ ದೇಶದ ಜನರ ಪರವಾಗಿ ಇಲ್ಲ. ನಿಜವಾದ ಅರ್ಥದಲ್ಲಿ ಸುಧಾರಣೆ ಅಂತಂದ್ರೆ ದೇಶದ ಕಟ್ಟ ಕಡೆಯ ವ್ಯಕ್ತಿಯ ಬದುಕು ಕೂಡ ಉತ್ತಮ ಆಗುವ, ಪ್ರಗತಿಯತ್ತ ಹೋಗುವಂತಹ ನೆಲೆಯಲ್ಲಿ ಆಗ್ಬೇಕು ಅನ್ನುವ ನೆಲೆಯಲ್ಲಿ ನಾವು ಮುಷ್ಕರದ ಕರೆ ಕೊಟ್ಟಿದ್ದೀವಿ. ನಾವು ಯಾವುದೇ ನಮ್ಮ ಇಂಡಸ್ಟ್ರಿಯ ವಿರುದ್ಧವೂ ಇಲ್ಲ ಅಥವಾ ದೇಶದ ಪ್ರಗತಿಯ ವಿರುದ್ಧವೂ ಇಲ್ಲ. ಆದರೆ ದೇಶ ಅಂದ್ರೆ ದೇಶದಲ್ಲಿರುವಂತಹ ಜನ ಅಂದ್ರೆ ಆ ಜನದ ಭಾಗ ನಾವು ಕೂಡ. ಹಾಗಾಗಿ ನಾವು ಫೆಬ್ರವರಿ 12 ಮುಷ್ಕರವನ್ನ ಮಾಡ್ತಾ ಇದ್ದೀವಿ ಅನ್ನುವ ರೀತಿಯಲ್ಲಿ ತಮ್ಮ ಕರೆಯನ್ನ 3 ಜನನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಖಂಡಿತ ಒಂದು ದೇಶವನ್ನ ನೋಡುವಾಗ ಆ ದೇಶದ ಒಟ್ಟು ಪರಿಸ್ಥಿತಿ, ಒಟ್ಟು ಜನ ಸಮುದಾಯದ ನೆಲೆಯಲ್ಲಿ ಅದರ ಪ್ರಗತಿಯನ್ನ, ಅಭಿವೃದ್ಧಿಯನ್ನ, ಏಳ್ಗೆಯನ್ನ ನಾವು ನೋಡ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಈ ಮಹಾ ಸಮರಕ್ಕೆ ದೇಶ ಸಜ್ಜಾಗ್ತಾ ಇದೆ. ನಾವು ಕಾದ್ ನೋಡೋಣ. ಕನಿಷ್ಠ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಬಂದಂತಹ ಸರ್ಕಾರಗಳು ತಮ್ಮ ಜವಾಬ್ದಾರಿಗಳನ್ನ, ಕರ್ತವ್ಯಗಳನ್ನ ಅರ್ಥ ಮಾಡಿಕೊಂಡು ಜನರ ಕೂಗಿಗೆ ಹೋಗ್ಬಿಡ್ತಾರಂತ ನಾವು ಕಾದ್ ನೋಡೋಣ. ಇದಾಗಿತ್ತು ನಮ್ಮ ಇವತ್ತಿನ ಈ ವಿಶೇಷ ಚರ್ಚೆ. ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ವೀಕ್ಷಕರಿಗೆ ಮಾಹಿತಿಗಳನ್ನ ಕೊಟ್ಟಿರುವಂತಹ ನಿಮ್ಮ 3 ಜನರಿಗೆ ಜನಶಕ್ತಿ ಮೀಡಿಯಾ ಕಾರಣವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ವೀಕ್ಷಕರೇ, ಇವತ್ತಿನ ಈ ಚರ್ಚೆನ ಇಲ್ಲಿಗೆ ನಿಲ್ಲಿಸ್ತೀನಿ. ನಿಲ್ಸಕ್ಕಿಂತ ಮುಂಚೆ ಯಾವತ್ತಿನಂತೆ ನಾನು ನಿಮಗೆ ಕೇಳೋದು, ಇದುವರೆಗೂ ಸಬ್ಸ್ಕ್ರೈಬರ್ ಆಗಿಲ್ಲದೆ ಇದ್ರೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನ ಪ್ರೆಸ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬರ್ಸ್ ಆಗ್ತೀವಿ. ಹಾಗೇನೆ JOIN ಜಾಯಿನ್ ಅಂತ 4 ಶಬ್ದಗಳಿದ್ದಾವೆ. ಜಾಯಿನ್ ಆಗಿ ನಿಮ್ಮ ಕೈಲಾದ ಸಹಾಯವನ್ನ ಮಾಡಿದ್ರೆ ಜನಮುಖಿ, ಜನಶಿಕ್ಷಣಕ್ಕಾಗಿ ಕೆಲಸ ಮಾಡ್ತಾ ಇರುವಂತಹ ಈ ರೀತಿಯ ಸ್ವತಂತ್ರ ಮಾಧ್ಯಮಗಳನ್ನ ಬೆಂಬಲಿಸಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸಂಬಂಧ ಯಾವತ್ತೂ ಕೂಡ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ನಮಸ್ಕಾರ.